ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತ್ರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರಿಗೂ ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು ಮತ್ತು ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೆ ಒಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ದೇಹಕ್ಕೆ ಒಂದು ಚೂರನೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ದಿರ ಕೆಲಸ ಮಾಡ್ತಕ್ಕಂಥದ್ದು ಮಧುಮೇಹ ನಿವಾರಣ್ ಎನ್. ಯಾಕೆ ಅಂತಂದರೆ ಅದು ಅಪ್ಪಟ ಆಯುರ್ವೇದದ ಔಷಧಿ. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸಿರ್ತಕ್ಕಂಥದ್ದಿದೆ. ಬರೀ 10 ದಿನದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಮಧುಮೇಹ ನಿವಾರಣ್ ಎನ್ ಹಾಗೂ ಅಮೃತಬಿಂದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾಘ ಮಾಸದ ಶುಕ್ರವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಒಂದು ಕಡೆ ನಾಳೆ ಭರತ ಹುಣ್ಣಿಮೆ, ಬಹಳ ವಿಶೇಷವಾಗಿ ಸೌದತ್ತಿ ಯಲ್ಲಮ್ಮ ದೇವಿ ಸೌದತ್ತಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ, ಬೃಹತ್ ಮಟ್ಟದ ಒಂದು ದೊಡ್ಡ ರಥ. ಆ ರಥದ ಮುಂದೆಗಡೆ ಲಕ್ಷಾಂತರ ಜನ ಭಕ್ತಾದಿಗಳು ತಾಯಿಯನ್ನು ನೋಡಲಿಕ್ಕೆ, ತಾಯಿಯನ್ನು ದರ್ಶನವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಬಂದಿರ್ತಾರೆ. ಹಾಗಾಗಿ ಲಕ್ಷಾಂತರ ಜನ ಭಕ್ತರು ಅಂತಂದರೆ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಆಸೆ, ಏನಪ್ಪ ನಾನೂ ಕೂಡ ಸೌದತ್ತಿನ ನೋಡಬೇಕು ಅಂತ ಹೇಳಿ. ಆದರೆ ಎಲ್ಲಿ ಅದು ಅಸಾಧ್ಯ ಅಂತಲೇ ಅನ್ನಿಸ್ಬೋದು. ಯಾಕೆ ಅಂತಂದರೆ ಈ ಒಂದು ರಥೋತ್ಸವದ ಕಾಲ ನಾಳೆ ಭರತ ಹುಣ್ಣಿಮೆಯ ಸಮಯದಲ್ಲಿ ತಾಯಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ರಥದಲ್ಲಿ ಕೂತ್ಕೊಂಡಾಗ ಆ ಸಮಯ ಅಲ್ಲಿರ್ತಕ್ಕಂಥ ಜನಸ್ತೋಮವನ್ನು ಗಮನಿಸಿದ್ದೆ ಆದರೆ ಎಲ್ಲೋ ಒಂದು ಕಡೆ ಮೈ ನಡಗಿಸ್ತಕ್ಕಂಥದ್ದೇ. ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಜನ ಇರ್ತಾರೆ. ಆ ಕ್ಷಣ ದರ್ಶನ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಂದು ಸದಾವಕಾಶ ಇದೆ. ಏನಪ್ಪ ಅಂತಂದರೆ ತಮ್ಮ ವಾಸ್ತುಗೃಹದಲ್ಲೇ ಕೂತು ನಾಳೆ ತಾವೆಲ್ಲರೂ ಕೂಡ ಸೌದತ್ತಿ ದೇವಿಯ ದರ್ಶನವನ್ನು ಮಾಡ್ಬೋದು. ಹಾಗಾಗಿ ತಾಯಿಯ ದರ್ಶನವನ್ನು ತಾವು ಮಾಡಬೇಕು ಅಂತಂದರೆ ತಪ್ಪದೇ ಶನಿವಾರ ನಾಳೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಲೇಬೇಕು. ಹಾಗಾಗಿ ನಾಳೆ ಭರತ ಹುಣ್ಣಿಮೆಯ ವಿಶೇಷ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ತಾಯಿ ಸೌದತ್ತಿ ಯಲ್ಲಮ್ಮ ದೇವಿಯ ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ತಾಯಿಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರಿದ್ದೇವೆ. ಅಲ್ಲಿನ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅಲ್ಲಿನ ಇತಿಹಾಸ ಏನು, ಅಲ್ಲಿನ ಪುರಾತನ ಕಾಲದಿಂದನೂ ಕೂಡ ನಡ್ಕೊಂಡು ಬರ್ತಾ ಇರತಕ್ಕಂಥ ಪೂಜಾನುಷ್ಠಾನಗಳು ಹೇಗೆ, ಅಲ್ಲಿನ ಪವಾಡ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ನಾಳಿನ ಕಾರ್ಯಕ್ರಮ ತುಂಬಿರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು
ಇವತ್ತು ನಾಳೆ ಭರತ ಹುಣ್ಣಿಮೆ ಎಂದು ತಾವು ಆಚರಿಸಬೇಕಾಗಿರ್ತಕ್ಕಂಥ ತಂತ್ರಸಾರವನ್ನು ಗುರುಜಿಯವರು ಇವತ್ತೇ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ನಾನು ಸಾಕಷ್ಟು ತಿಳಿಸ್ಕೊಟ್ಟಿದ್ದೆ. ಈಗ ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದ ಹಂತ ಈಗಲೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಒಂದು ವೇಳೆ ಯಾವುದಾದ್ರೂ ಒಂದು ಪದಾರ್ಥ ಮಿಸ್ಸಿಂಗ್ ಆಗಿದ್ರು ಕೂಡ ಮತ್ತೆ ಆ ತಂತ್ರಸಾರದ ತಿಳ್ಕೊಳ್ತಕ್ಕಂಥ ಸಮಯದಲ್ಲಿ ಅಡಾವುಡಿ ಆಗ್ತಕ್ಕಂಥದ್ದು ಬೇಡ. ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ಏನಪ್ಪ ಅಂತಂದರೆ ಈಗ ನಾವು ತಿಳಿಸ್ಕೊಡ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ತಾವು ಇವತ್ತು ಆಚರಣೆಯನ್ನು ಮಾಡ್ತಕ್ಕಂಥದ್ದಲ್ಲ. ಇವತ್ತು ತಾವು ಬರೀ ಟಿ ವಿನಲ್ಲಿ ನೋಡಬೇಕು, ಅದನ್ನು ಗಮನಿಸ್ಕೊಳ್ಬೇಕು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಬೇಕು. ಆದರೆ ಆಚರಣಾ ಕ್ರಮವನ್ನು ನಾಳೆ ತಾವು ಮಾಡಬೇಕು. ನಾಳೆ ಭರತ ಹುಣ್ಣಿಮೆ ಆ ಒಂದು ಸಮಯದಲ್ಲಿ ತಾವು ಆಚರಣೆಯನ್ನು ಮಾಡಬೇಕು. ಹಾಗಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಅರಿಶಿಣದ ಪುಡಿ ಮತ್ತು ಅಕ್ಕಿ ಹಿಟ್ಟು, ಇಜ್ಲು, ಗುಲ್ಗಂಜಿ, ಯಾವ ವರ್ಣವಾದ್ರೂ ಕೂಡ ಪರವಾಗಿಲ್ಲ 4 ಗುಲ್ಗಂಜಿ, 2 ಏಲಕ್ಕಿ, ಜೇನುತುಪ್ಪ ಮತ್ತು ದಾರದ ಉಂಡೆ, ಬಾಳೆ ಎಲೆ, ಬಿಳಿ ಎಕ್ಕದ ಎಲೆ ಅಥವಾ ಮುತ್ತಕದ ಎಲೆ, 3ರಲ್ಲಿ ಯಾವ್ದು ಸಿಕ್ಕಿದ್ರೂ ಕೂಡ ಸಂತೋಷ. ಮುತ್ತಕದ ಎಲೆ ಸಿಕ್ಕಿದ್ರೂ ಸಂತೋಷ, ಬಿಳಿ ಎಕ್ಕದ ಎಲೆ ಸಿಕ್ಕಿದ್ರೂ ಸಂತೋಷ, ಬಾಳೆ ಎಲೆ ಸಿಕ್ಕಿದ್ರೂ ಸಂತೋಷ. 3ರಲ್ಲೂ ಕೂಡ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಇನ್ನು 4 ದೀಪ, 4 ದೀಪದಲ್ಲಿ ಹಾಕ್ತಕ್ಕಂಥ ಎಣ್ಣೆನೂ ಕೂಡ ಪ್ರತ್ಯೇಕವಾಗಿ ಗುರುಜಿಯವರು ತಿಳಿಸಿರ್ತಕ್ಕಂಥದ್ದು. ಯಾವುದಪ್ಪ? ಎಳ್ಳೆಣ್ಣೆನೇ ಅದರಲ್ಲಿ ಬಳಸ್ತಕ್ಕಂಥದ್ದು. ಮತ್ತು ಜಾಕಾಯಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಜಾಕಾಯಿ. ಇನ್ನು ಇದು ಮತ್ತು ಒಂದು ದಬ್ಬಳ, ಸೂಜಿ ಅಥವಾ ದಬ್ಬಳ, ಸೂಜಿಯ ದೊಡ್ಡ ಗಾತ್ರವೇ ದಬ್ಬಳ. ಹಾಗಾಗಿ ದಬ್ಬಳವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ದಬ್ಬಳ ಸ್ವಲ್ಪ ದೊಡ್ಡದಾಗೇ ಇರಲಿ, ಉದ್ದ ಇರಲಿ. ಯಾಕೆ ಅಂತಂದರೆ ಆ ಒಂದು ದೀಪದಲ್ಲಿ ಜಾಕಾಯಿನ ತಾವು ಸುಟ್ಕೊಳ್ತೀರಲ್ವಾ, ಹಾಗಾಗಿ ನಿಮ್ಮ ಕೈಗೆ ಬಿಸಿಯ ಶಾಖ ತಾಗಬಾರ್ದು. ಹಾಗಾಗಿ ಆ ಒಂದು ವಿಚಾರವಾಗಿ ದಬ್ಬಳವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಸಿಕ್ಕ ಕಾರಣದಲ್ಲಿ ಜಾಲಿ ಮುಳ್ಳು, ಒಂದು ವೇಳೆ ಸಿಕ್ಕಿದ್ದೇ ಆದರೆ ಜಾಲಿ ಮುಳ್ಳನ್ನು ಇದರಲ್ಲಿ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಸಿಗಲಿಲ್ಲ ಅಂತಂದ್ರೂ ಕೂಡ ಆಲೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ಒಂದು ವೇಳೆ ಪಕ್ಕದಲ್ಲಿರೋರಿಗೆ ಜಾಲಿ ಮುಳ್ಳು ಸಿಕ್ತು, ನನಗೆ ಸಿಗಲಿಲ್ಲ, ಅಯ್ಯೋ ಅವ್ರಿಗೆ ಜಾಲಿ ಮುಳ್ಳು ಸಿಕ್ಬಿಟ್ಟಿದೆ, ಅವ್ರಿಗೆ ಬೇಗ ಆಗೋಗುತ್ತೆ, ನನಗೆ ಲೇಟಾಗಿ ಆಗೋಗುತ್ತೇನೋ ಅನ್ನೋ ಒಂದು ಭಾವನೆ ನಿಮಗೆ ಬೇಡ. ಆ ಥರ ಏನೂ ಇಲ್ಲ. ಜಾಲಿ ಮುಳ್ಳು ಸಿಕ್ಕಿದ್ರೆ ಸಂತೋಷ, ಇಲ್ಲ ಅಂತಂದರೆ ಬೇಡ, ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ಸಿಕ್ಕಿದ್ರೆ ಅದನ್ನು ತಂತ್ರಸಾರಲ್ಲಿ ಬಳಸಿದ್ರೆ ನಮ್ಗೆ ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಆದಷ್ಟು ಬೇಗ ಸಿದ್ಧಿಪಡಿಸ್ಕೊಳ್ಬೋದು. ಕೆಲಸ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಜಾಲಿ ಮುಳ್ಳು ಸಿಗದೇ ಇರಲಿ, ಸಿಗದೆ ಹೋಗಲಿ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಂತ್ರಸಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ತಂತ್ರಸಾರವನ್ನು ಆದಷ್ಟು ಬೇಗನೆ ನಾವು ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಅದರ ಜೊತೆಗೆ ಪಂಚಾಂಗ ಶ್ರವಣ ಆಗಬೇಕು, ಅದರ ಜೊತೆಗೆ ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು. ಇದೆಲ್ಲವೂ ಇರುವ ಕಾರಣದಿಂದ ತಂತ್ರಸಾರದ ವಿಧಿವಿಧಾನಗಳನ್ನು, ತಂತ್ರಸಾರದ ಕ್ರಮ ಹೇಗೆ, ಅದರ ವಿಸರ್ಜನೆ ಹೇಗೆ, ಅದೆಲ್ಲವನ್ನು ಕೂಡ ಇನ್ನೇನು ಗುರುಜಿಯವರು ತಿಳಿಸ್ಕೊಡೋರಿದ್ದಾರೆ. ಗುರುಜಿಯವರು ತಿಳಿಸ್ಕೊಡ್ಬೇಕಂದ್ರೆ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಅವ್ರನ್ನ ಸ್ವಾಗತಿಸೋಣ. ಹಾಗಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ಕೊಟ್ಟಿರುವ ಕಾರಣದಿಂದ ಎಲ್ಲವನ್ನು ಕೂಡ ಆದಷ್ಟು ಬೇಗ ಅಣು ಮಾಡ್ಕೊಳ್ಳಿ, ಪಟ ಅಂತ ತೆಗೆದಿಟ್ಕೊಳ್ಳಿ. ಮತ್ತೆ ಮಧ್ಯದಲ್ಲಿ ಅಯ್ಯೋ ಅದನ್ನು ಮರ್ತುಬಿಟ್ನೆ, ಇದನ್ನು ಮರ್ತುಬಿಟ್ನೆ ಅಂತೇಳಿ ಹಾಗೋಗಿ ಈಗ ಬರ್ತೀನಿ ಎಂಬತಕ್ಕಂಥ ಸಮಯದಲ್ಲಿ ತಾವೇನಾದರೂ ಎದ್ದಿದ್ದೆ ಆದರೆ ಆ ಕ್ಷಣ ಮುಂದುವರಿಯುತ್ತೆ, ಅದು ಹಾಗೆ ನಿಲ್ತಕ್ಕಂಥದ್ದಲ್ಲ. ಹಾಗಾಗಿ ಜೋಪಾನ, ಯಾಕೆಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ಟೆಕ್ನಾಲಜಿ ಗೊತ್ತಿರ್ತಕ್ಕಂಥವ್ರು, ಇಲ್ಲ ಅಂತಂದರೆ ಮೊಬೈಲನ್ನು ಬಳಕೆ ಮಾಡ್ಲಿಕ್ಕೆ ಬರ್ತಕ್ಕಂಥವ್ರಿಗೂ ಅದಾದ ಮೇಲೆ ZEE5ನಲ್ಲಿ ತಾವು ನೋಡ್ಕೊಳ್ತೀರಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಅದರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರು, ಅದರ ಬಗ್ಗೆ ಅರಿವಿಲ್ಲದೆ ಇರತಕ್ಕಂಥವ್ರು, ವಯಸ್ಸಾಗಿರ್ತಕ್ಕಂಥವ್ರು, ತಮ್ಮೆಲ್ಲರಿಗೂ ಕೂಡ ಒಂದು ವಿನಂತಿ ಏನಪ್ಪ ಅಂತಂದರೆ, ಎಲ್ಲೂ ಹೋಗದಿರ ಟಿ ವಿಯನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ, ನೋಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇರತಕ್ಕಂಥ ತಂತ್ರಸಾರವನ್ನು ಆಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಗಮನ ಬಿಟ್ಟು ತಿಳ್ಕೊಳ್ಳಿ. ಅದಾದ ಮೇಲೆ ತಾವು ಮುಂದಿನ ಕೆಲಸ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೀನಿ, ತಂತ್ರಸಾರ ಇವತ್ತು ತಿಳ್ಕೊಳ್ಳೋದು ಮಾತ್ರ, ಆದರೆ ಇವತ್ತು ಆಚರಣೆ ಅಲ್ಲ. ಇವತ್ತು ತಾವು ತಿಳ್ಕೊಳ್ತಾ ಇರ್ತಕ್ಕಂಥ ತಂತ್ರಸಾರವನ್ನು ನಾಳೆ ತಾವು ಆಚರಣೆಯನ್ನು ಮಾಡಬೇಕು. ಇದೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಯಾಕಂದರೆ ನಾನೇ ಸಮಯ ತೊಗೊಂಡ್ಬಿಟ್ರೆ ತಂತ್ರಸಾರವನ್ನು ತಿಳ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು
ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂಚ ವರಸದಾಂ ಧೌತಾಂ ತೃಣೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷದಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಣಿ ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಶ್ರೀಂ ರೇಣುಕಾಯಲ್ಲಂಬಿಕಾಯ ನಮಃ ಓಂ ಶ್ರೀಂ ಸೌದತ್ತಿ ಶ್ರೀ ಕ್ಷೇತ್ರ ತಾಯಿ ರೇಣುಕಾ ಯಲ್ಲಮ್ಮಾಯ ನಮೋ 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 ನಮಃ. ಓಂ ಶ್ರೀ ಲಲಿತಾಂಬಿಕಾಯ ನಮಃ ರಾಜರಾಜಾರ್ಚಿತಾಯ ನಮಃ ರಾಜ್ಞೇ ನಮಃ ಗೌರೀರ್ಮಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯ ಉಪಾಸನೆ. ಬೆಳಿಗ್ಗೆದ್ದರೆ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ. ಸಾಕಷ್ಟು ಜನ ನಾಳೆ ಮಾಘಸ್ನಾನಕ್ಕಾಗಿ ಯಾತ್ರೆಗೆ ಹೊರಡ್ತಾ ಇದ್ದೀರಿ. ಸಾಕಷ್ಟು ಜನ ಮಾಘಸ್ನಾನಕ್ಕಾಗಿ ಹೊರಡುವಂತಹ ಯಾತ್ರಿಕರಿಗೆ ಒಂದು ಕಿವಿ ಮಾತಿರಲಿ. ಯಾತ್ರೆಗಾಗಿ ಹೊರಡತಕ್ಕಂಥವ್ರು ನದಿ ತೀರ, ಸಮುದ್ರ ತೀರ ಅಥವಾ ಕಲ್ಯಾಣಿ, ಬಾವಿ, ಕೆರೆ ಇಂಥ ಕಡೆ ಸ್ನಾನಕ್ಕೆ ಹೊರಡತಕ್ಕಂಥವ್ರು ಸಾಧ್ಯವಾದಷ್ಟು ಬೆಳಗಿನ ಜಾವದ ಆ ಸ್ನಾನಕ್ಕೆ ಹೊರಡುವ ಸಮಯ ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನು ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲೇ ಇಟ್ಕೊಳ್ಳಿ. ಬೆಲೆ ಬಾಳುವಂಥ ವಸ್ತುಗಳನ್ನು ನಿಮ್ಮ ಮನೆಗಳಲ್ಲಿ ಜೋಪಾನ ಮಾಡಿಟ್ಕೊಳ್ಳೋದು ಒಂದು ತರಹ. ಎರಡನೇದು, ಮನೆಯಿಂದ ಹೊರಡಬೇಕಾದ್ರೆ ಯಾರಾದರೂ ಒಬ್ಬರು ಪುರುಷರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಅಣ್ಣ ತಮ್ಮಂದರು ಅಥವಾ ನಿಮ್ಮ ಪತಿದೇವರು, ಅವ್ರನ್ನೂ ಕರ್ಕೊಂಡು ಹೋಗಿ. ಮಾಘಸ್ನಾನಕ್ಕಾಗಿ ಎಷ್ಟೋ ಜನ ಹೆಣ್ಣುಮಕ್ಳು ಏನು ಮಾಡ್ತೀರಿ, ತಾವಷ್ಟೇ ಮುಂದೆ ಹೋಗ್ತಿರ್ತೀರಿ. ಅದಲ್ಲ, ಸಾಧ್ಯವಾದಷ್ಟು ಮಾಘಸ್ನಾನವನ್ನು ದಂಪತಿಗಳು ಮಾಡಬೇಕು. ಗಂಡ ಹೆಂಡ್ತೀರಿಬ್ಬರು ಸೇರಿ ಒಮ್ಮೆ ಮುಳುಗೆದ್ದರೆ ಖಂಡಿತ ಹೇಳ್ತೇನೆ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಕಡೆ ಗಂಡ ಜೊತೆಯಲ್ಲಿರಬೇಕು ಅಥವಾ ಮಗ ಜೊತೆಯಲ್ಲಿರಬೇಕು. ಯಾರಾದರೂ ಒಬ್ಬರು ಪುರುಷರನ್ನು ಜೊತೆಯಲ್ಲಿಟ್ಕೊಳ್ಳುವಂಥದ್ದು, ಜೊತೆಯಲ್ಲಿರಬೇಕಾದ್ದು ಧರ್ಮ, ಇವತ್ತಿನ ಕಾಲ ಧರ್ಮ. ಒಂದು ಕಡೆ ಪುಣ್ಯ ಸಂಪಾದನೆ, ಇನ್ನೊಂದು ಕಡೆ ಕೆಲವಷ್ಟು ಜನ ರಾಕ್ಷಸರು, ನೀಚರು ಅದಕ್ಕಾಗಿ ಹೊಂಚಾಕ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ಎಚ್ಚರಿಕೆ ಬೇಕು. ಮಾಘಸ್ನಾನಕ್ಕಾಗಿ ಹೊರಡುವಂತಹವರು ಯಾವ ವೆಹಿಕಲ್ ಮಾಡ್ಕೊಂಡು ಹೊರಡ್ತಾ ಇರ್ತೀರಿ, ಆ ವೆಹಿಕಲ್ ಡ್ರೈವರನ್ನು ಸಾಧ್ಯವಾದಷ್ಟು ಮಾತಾಡಿಸ್ಕೊಂಡು ಹೋಗಬೇಕು. ಉದ್ದೇಶ ಇಷ್ಟನೇ. ನೀವು ಬೆಳಗಿನ ಜಾವ ನಾಳೆ ಅಂದರೆ ಇವತ್ತು ರಾತ್ರಿ ಬೆಳಗಿನ ಜಾವದಲ್ಲಿ ಮಧ್ಯರಾತ್ರಿ 2 ಗಂಟೆಗೋ 4 ಗಂಟೆಗೋ ಅಥವಾ ಒಂದು ರಾತ್ರಿ 1 ಗಂಟೆಗೋ ಅಥವಾ ರಾತ್ರಿನೇ ಬಿಡೋದಾದರೂ ಪ್ರಯಾಣ ಹೊರಡಬೇಕಾದ್ರೆ ಮಾತಾಡಿಸ್ಕೊಂಡು ಹೊರಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಒಬ್ಬರ ಮೇಲೆ ಇಷ್ಟು ಜನದ ಜೀವ ನಿಂತಿರುತ್ತಲ್ಲ, ಅದಕ್ಕೋಸ್ಕರ. ಇನ್ನು ಎರಡನೇದು, ಹೊರಡಬೇಕಾದ್ರೆ ಬೆಲೆ ಬಾಳುವ ವಸ್ತುಗಳನ್ನು ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲಿಟ್ಟು ಹೋಗಿ ಅಂತ ಹೇಳಿದ್ದೇನೆ. ಇದಾದ ಮೇಲೆ ಬೇಕಾಗಿರುವ ಪದಾರ್ಥಗಳು, ಹರಿಯುವ ನೀರು, ಸಮುದ್ರ ಮತ್ತು ಎಲ್ಲೇ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳಲ್ಲಿ ಸ್ಥಾನಕ್ಕೆ ಹೊರಟಾಗ ಒಂದಿಷ್ಟು ಅರಿಶಿನ, ಕುಂಕುಮ, ಹೂವು, ಬೇಕಾದ ಪೂಜಾ ಸಾಮಗ್ರಿಗಳು ಎಲ್ಲವನ್ನು ತೆಗೆದುಕೊಂಡು ಹೋಗಿ. ಆದರೆ ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು, ಆ ಪರಿಸರವನ್ನು ಹಾಳು ಮಾಡಬಾರ್ದು. ಅದಕ್ಕಾಗಿ ನಿಮ್ಮ ಪ್ಲಾಸ್ಟಿಕ್ ಕವರನ್ನು ಅಲ್ಲಿ ಬಳಸಬಾರ್ದು. ಪ್ಲಾಸ್ಟಿಕ್ ರಹಿತವಾಗಿ ಏನು ಮಾಡ್ಬೋದು ಅದನ್ನು ಚಿಂತನೆ ಮಾಡಿ. ಒಂದೊಂದು ಸ್ಟೀಲ್ ಡಬ್ಬಿಯಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡೋಗಿ, ಆವಾಗ ಡಬ್ಬಿ ಬಿಸಾಕೋಲ್ಲ, ವಾಪಸ್ ತೊಗೊಂಡು ಬರ್ತೀರಿ. ಹಾಗೆ ಪ್ಲಾಸ್ಟಿಕ್ ಕವರ್ಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಬೇಕು. ಆಗೋದಿಲ್ಲ. ಪ್ರತಿ ಹಂತದಲ್ಲೂ ಪ್ಲಾಸ್ಟಿಕ್ಕು ನಮ್ಮನ್ನು ಆವರಿಸಿಬಿಟ್ಟಿದೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ದೇವರ ಪೂಜಾನುಷ್ಠಾನದಲ್ಲಾದರೂ ನಾವು ಪ್ಲಾಸ್ಟಿಕ್ನ ದೂರ ಮಾಡೋಣ. ಇದೇ ಹಾಳಾದ ಪ್ಲಾಸ್ಟಿಕ್ಕಿನಿಂದ ಕ್ಯಾನ್ಸರ್ ಬರ್ತಾ ಇದೆ. ಸಾಕಷ್ಟು ಜನ ಅದರಲ್ಲಿ ನರಳುತ್ತಾ ಇದ್ದಾರೆ. ಇದು ಒಂದಷ್ಟು ಭಾಗದಲ್ಲಿ ವೈದ್ಯರು ಹೇಳ್ತಿದ್ದಾರೆ, ತಿಳಿದಿರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಆದರೆ ಬೆಳಗ್ಗೆ ಎದ್ದರೆ ಪ್ಲಾಸ್ಟಿಕ್ಕು ನಮ್ಮ ಮನೆ ಬಾಗಿಲಲ್ಲೇ ಇರುತ್ತೆ. ಹಾಲಿನ ಕವರಿಂದ ಹಿಡಿದು ಪ್ಲಾಸ್ಟಿಕ್ ಶುರುವಾದರೆ ಎಲ್ಲದರಲ್ಲೂ ಪ್ಲಾಸ್ಟಿಕ್ಕು. ಏನೇನು ಹೊರಗಡೆ ಹೋದರೆ ನೀರು, ಕಾಫಿ ಕೊಟ್ಟರು ಅದರೊಳಗೆ ಆ ಪ್ಲಾಸ್ಟಿಕ್ ಲೋಟದಲ್ಲೇ ಆಗ್ತಾಯಿದೆ. ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ಕಿಂದ ದೂರ ಇರತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು. ಒಂದು, ದೇವರ ಪೂಜಾನುಷ್ಠಾನ. ಎರಡನೇದು, ಸೈಂಟಿಫಿಕ್ ಆಗಿ ಆಲೋಚನೆ. ಮೂರನೇದು, ನಮ್ಮ ಒಂದು ಭದ್ರತೆ. ಇದೆಲ್ಲವೂ ಬೇಕು ನಾಳಿನ ಮಾಘಸ್ನಾನ. ಇದೆಲ್ಲ ಒಂದಾದರೆ ಶ್ರೀಕ್ಷೇತ್ರ ಸೌದತ್ತಿ ತಾಯಿ ಯಲ್ಲಮ್ಮ. ಎಷ್ಟೋ ಜನ ತಾಯಂದರು ಕಳೆದ 2 ದಿನಗಳಿಂದ, ಗುರುವಾರ ನಾನು ಸೌದತ್ತಿ ಕ್ಷೇತ್ರದ ಬಗ್ಗೆ ಬುಧವಾರ ಮಂಗಳವಾರ ಸಂಚಿಕೆಗಳಲ್ಲಿ ಸ್ವಲ್ಪ ಮಾತಾಡ್ತಾ ಹೋಗಿದ್ದೆ. ಅದಾದ ನಂತರ ಯಾವಾಗ ಗುರುವಾರ ನಿನ್ನೆ ಸಂಚಿಕೆಯಲ್ಲಿ ಆ ಕ್ಷೇತ್ರದ ಒಂದಷ್ಟು ಪ್ರೋಮೋನ ತಾವು ನೋಡಿದ್ರಲ್ಲ, ಆ ಪ್ರೋಮೋ ನೋಡಿದಾಗ, ಆ ವಿಷಲ್ಸ್ ನೋಡಿದಾಗ, ಆ ಚಿಕ್ಕದಾದಂಥ ಒಂದು ಸಣ್ಣದಾದಂತಹ ಆ ಕಿರು ಪರಿಚಯವನ್ನು ತಾವು ಕಂಡಾಗ
ನಿನ್ನೆ ಕಾರ್ಯಕ್ರಮಕ್ಕೆ ನಾನು ಬಂದಾಗ 2-3 ಕಾರ್ಯಕ್ರಮ ನಿನ್ನೆ ನಾನು ಹೊರಗಡೆ ಬಂದಿದ್ದೆ. ಆದರೆ ಆ ಕಾರ್ಯಕ್ರಮದಲ್ಲಿ ಸೌದತ್ತಿ ಕ್ಷೇತ್ರದ ಬಗ್ಗೆ, ಆ ಕ್ಷೇತ್ರದ ದರ್ಶನದ ಬಗ್ಗೆ, ಆ ಮೂಲ ಸಾನ್ನಿಧ್ಯದ ಬಗ್ಗೆ, ಅಲ್ಲಿನ ಚರಿತ್ರೆ ಬಗ್ಗೆ ಒಂದಷ್ಟು ಜನ ತಾಯಂದರು ಹೇಳುವ ಮಾತಿತ್ತಲ್ಲ, ನಿಜಕ್ಕೂ ನನ್ನ ಜೀವನ ಪಾವನ ಅನ್ನಿಸ್ತು. ಅಂಥದ್ದು ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಮನೆಯಲ್ಲಿ ಕೂತ್ಕೊಂಡು ನೋಡುವಂಥ ಭಾಗ್ಯ ನಮಗೆ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡ ನಮಗೆ ಒದಗಿಸ್ತಾ ಇದೆ ಅನ್ನೋದು ಒಂದು ಸಂತೋಷದ ಮಾತು. ಬನದ ಹುಣ್ಣಿಮೆ ಎಂದು ತಾಯಿನ ಹತ್ತಿರದಿಂದ ದರ್ಶನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ಅಲ್ಲಿ ನಮಗಾಗಿ ಒಂದು ಸಂಕಲ್ಪ ಅಂತ ಹೇಳಿದ್ರಲ್ಲ, ಆ ಸಂಕಲ್ಪವನ್ನು, ಆ ಕ್ಷಣವನ್ನು ನೋಡಬೇಕು ಎಂಬತಕ್ಕಂಥ ಆಸೆ ನಮಗಿದೆ ಅಂತ ಹೇಳಿದರು. ಎರಡನೇದು, ಆ ಸನ್ನಿವೇಶಕ್ಕೆ ಬನದ ಒಂದು ವಿಶೇಷವಾಗಿರ್ತಕ್ಕಂಥ ಭರತ ಹುಣ್ಣಿಮೆ. ಆ ಭರತ ಹುಣ್ಣಿಮೆ ಎಂದು ತಾಯಿ ರೇಣುಕಾ ಯಲ್ಲಮ್ಮಳ ಮೂಲ ಸಾನ್ನಿಧ್ಯವನ್ನು ನಾವೇ ಸ್ವತಃ ಅಲ್ಲಿ ಪ್ರಯಾಣವನ್ನು ಬೆಳೆಸಿದ್ರೂ ಇಷ್ಟು ಹತ್ತಿರದಿಂದ ತಾಯಿ ನೋಡಲಿಕ್ಕಾಗಲ್ಲ. ಆದರೆ ನೀವು ಅದೆಲ್ಲವನ್ನು ಸಹಿತ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮಳ ದರ್ಶನವನ್ನು ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕಾಗಿ ನಾವು ನಿಮಗೆ ಚಿರಋಣಿ ಅಂತಂದರು. ನನ್ನ ಆ ಮಾತುಗಳು ಕೇಳಿ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಕಣ್ಣು ಒದ್ದೆ ಆಯಿತು. ಅಂದರೆ ಆ ಕ್ಷಣಕ್ಕೆ ತಕ್ಕಾಗಿ ಆ ಆಲೋಚನೆಗಳು ಮಾಡಿ ನಾವು ಅಷ್ಟು ದೂರ ಪ್ರಯಾಣ ಬೆಳೆಸಿದ್ದೀವಿ. ಜಾತ್ರೆ ಸಮಯದಲ್ಲೇ ಬನದ ಹುಣ್ಣಿಮೆ ಪ್ರಾರಂಭವಾದ ಜಾತ್ರೆ ಭರತ ಹುಣ್ಣಿಮೆಯವರೆಗೂ ನಿರಂತರವಾಗಿ ಸತತ 2 ತಿಂಗಳು ನಡೆಯುವಂಥ ಜಾತ್ರಾ ಮಹೋತ್ಸವ, ಅಷ್ಟು ದೊಡ್ಡದಾದಂಥ ಜಾತ್ರಾ ಮಹೋತ್ಸವ. ಉತ್ತರ ಕರ್ನಾಟಕದಲ್ಲಿ ಒಂದು ಮೇರು ಪರ್ವತದಂತಿರ್ತಕ್ಕಂಥ ಸೌದತ್ತಿ ಕ್ಷೇತ್ರ, ಸೌದತ್ತಿ ಯಲ್ಲಮ್ಮನ ಕ್ಷೇತ್ರ ನಾಳೆ ದರ್ಶನ ಮಾಡತಕ್ಕಂಥದ್ದು ನಿಜಕ್ಕೂ ಅದೃಷ್ಟವೇ ಸರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಈ ದಿನದ ವಿಶೇಷತೆ, ನಾಳಿನ ವಿಶೇಷತೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟೊಂದು ಗೌರವ ಅಂದರೆ ತಾಯಿ ರೇಣುಕಾ ಯಲ್ಲಮ್ಮಳ ಪೂರ್ವ ಚರಿತ್ರೆ ಆಗಿದೆ. ಇತಿಹಾಸ ಪುಟವನ್ನು ತೆಗೆದರೆ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಒಂದೊಂದು ವಿಶೇಷವಾದಂಥ ಗುಣ ಇದೆ. ಹುಟ್ಟುವಾಗ ತನ್ನ ಹುಟ್ಟೂರಲ್ಲಿ, ತನ್ನ ತಂದೆ ತಾಯಿ ಆಸ್ಥಾನದಲ್ಲಿ, ತನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತನ್ನದೇ ಆದಂಥ ಪರಿಸರದಲ್ಲಿ ಯಥೇಚ್ಛವಾದಂಥ ರೀತಿ ತಾವು ಹೇಗಾದರೂ ಬದುಕಿರಲಿ. ಆದರೆ ಗಂಡನ ಮನೆ ಪರಿಸ್ಥಿತಿ ಹೇಗಿದ್ದರೆ, ಗಂಡ ಹೇಗಿದ್ದರೆ, ಗಂಡನ ಮನೆ ವಾತಾವರಣ ಹೇಗಿದ್ದರೆ ಅದಕ್ಕೆ ಹೊಂದಿಕೊಂಡು ಹೋಗುವಂಥ ಗುಣ ನಮ್ಮ ಭಾರತೀಯ ಸ್ತ್ರೀಯರಲ್ಲಿ ಹೆಚ್ಚಿನಾದ ರೀತಿ ಇರತಕ್ಕಂಥದ್ದಿದೆ. ಪುರಾಣಗಳನ್ನು ತೆಗೆದರೆ, ಇತಿಹಾಸವನ್ನು ತೆಗೆದರೆ ಅಷ್ಟು ದೂರ ಯಾಕೆ ಹೋಗಬೇಕು? ನಮ್ಮ ಜನ್ಮದಾತರ ನೋಡೋಣ. ನಮ್ಮ ಜನ್ಮದಾತರು, ನನ್ನ ತಾಯಿ, ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾಯಿ, ಅಜ್ಜಿ, ಇವರೆಲ್ಲರ ಪರಂಪರೆ ತಗೊಳ್ಳಿ. ಅವರ ಹುಟ್ಟೂರಿನಲ್ಲಿ, ಈಗ ನನ್ನ ತಾಯಿ ಹುಟ್ಟಿದ ಮನೆ, ಅವರು ಅಮ್ಮನ ಮನೆಯಲ್ಲಿದ್ದಾಗ ಅವರು ಹೇಗಿದ್ದರು, ಅದಾದ ನಂತರ ನಮ್ಮ ತಂದೆ ಮದುವೆ ಆದಮೇಲೆ ಅವರು ಬಂದು ನಮ್ಮ ಜೀವನ ಹೇಗೆ, ಅವರು ಜೀವನವನ್ನು, ಇಲ್ಲಿನ ಜೀವನವನ್ನು ಒಗ್ಗೂಡಿಸ್ಕೊಂಡ್ರು. ಹಾಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಆದರೆ ಇತ್ತೀಚಿನ ದಿನದ ಹೆಣ್ಣು ಮಕ್ಕಳ ಮನಪರಿಸ್ಥಿತಿ ತುಂಬ ಬದಲಾಗೋಗ್ತಾ ಇದೆ. ಯಾತಕ್ಕಾಗಿ ಬದಲಾವಣೆ ತಂದುಕೊಳ್ತಾ ಇದ್ದಾರೋ, ಯಾಕೆ, ಯಾವ ವಿನಾಶ ಕಾಲಕ್ಕೋಸ್ಕರ ಇದೆಲ್ಲ ಹೀಗೆ ನಡೀತಾ ಇದೆಯೋ ಅದು ನನಗೆ ಗೊತ್ತಿಲ್ಲ. ಹಿಂದಿನ ಪರಂಪರೆ ಆಲೋಚನೆ ಮಾಡಿ. ನಿಮ್ಮ ತಾಯಿ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ ಒಮ್ಮೆ ಮದುವೆ ಆಗಿ ಹೊರಡೋಕ್ಕಿಂತ ಮುಂಚಿತವಾಗಿ ಹೆಣ್ಣುಮಕ್ಕಳು, ನನಗೆ ತಿಳಿದ ಮಟ್ಟಿಗೆ ಹೆಣ್ಣುಮಕ್ಕಳಿಗೆ ಜನ್ಮದಾತರು, ತಂದೆ ತಾಯಿ ಅಥವಾ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರು 1-2-3 ದಿವಸ ಕೂಡಿಸಿ, ನಮ್ಮ ಪೂರ್ವ ಇತಿಹಾಸ ಹೀಗೆ, ನನ್ನ ವಂಶ ಹೀಗಿತ್ತು, ನಾನು ಅಲ್ಲಿ ಮದುವೆ ಆಗಿ ಬರಬೇಕಾದ್ರೆ ನನ್ನ ಮನೆತನ ಹೀಗಾಯಿತು, ಮದುವೆ ಆಗಿ ಬಂದ ಮೇಲೆ ನನ್ನ ಈ ಒಟ್ಟು ಸಂಸಾರದಲ್ಲಿ ನನ್ನ ಜೀವನ ಹೀಗಾಯಿತು, ಅದಾದ ನಂತರ ನಮ್ಮ ಅತ್ತೆ ಹತ್ರ ನಾನು ಹೀಗಿದ್ದೆ, ನಮ್ಮ ಮಾವ ನಾನು ಹೀಗೆ ನೋಡ್ಕೊಳ್ತಾ ಇದ್ರು, ಅದಾದ ನಂತರ ನನ್ನ ಮೈದ್ನರು, ನನ್ನ ನಾದ್ನೀರು ಅಥವಾ ನನ್ನ ಅಕ್ಕ ತಂಗಿರು, ಈ ನಮ್ಮ ತಂದೆಯ ಅಕ್ಕ ತಂಗಿರು, ಇವರಿಷ್ಟು ಜನದ ಮಧ್ಯದಲ್ಲಿ ನನ್ನ ಜೀವನ ಹೀಗಿತ್ತು, ಇದೆಲ್ಲದರ ಬಗ್ಗೆ ಕನಿಷ್ಠ ಪಕ್ಷ ಮದುವೆಗೆ ಮುನ್ನ 1 ವಾರ ಮಕ್ಕಳನ್ನು ಕೂಡಿಸ್ಕೊಂಡು ಒಂಚೂರು ಪಾಠ ಪ್ರವಚನ ಮಾಡಿ. ಆಗ ಮಕ್ಕಳ ಮನಸ್ಸಲ್ಲಿ ಒಂದಷ್ಟು ಪರಿವರ್ತನೆ ಆಗುತ್ತೆ. ತಾಯಿ ರೇಣುಕಾ ಯಲ್ಲಮ್ಮ ಬೆಳೆದಿದ್ದು ಸಣ್ಣ ಪುಟ್ಟ ಗುಡಿಸ್ಲಲ್ಲ, ಅರಮನೆಯಲ್ಲಿ ರಾಣಿ ಥರ ಬೆಳೆದವಳು. ಆದರೆ ತಾಯಿ ರೇಣುಕೆ ಬಂದದ್ದೆಲ್ಲಿಗೆ? ಜಮದಗ್ನಿ ಮಹರ್ಷಿಗಳ ಹತ್ರ. ಮಹರ್ಷಿಗಳನ್ನು ಮದುವೆ ಆದಲು, ಜಮದಗ್ನಿಯರನ್ನು ಮದುವೆ ಆದರು. ಮದುವೆ ಆಗಿ ಆಶ್ರಮವಾಸಿ ಆದಲು. ತಾನು ಹುಟ್ಟಂತಹ ಬಟ್ಟೆಗಳಿದೆಯಲ್ಲ, ಚಿನ್ನ ಬೆಳ್ಳಿ ವಜ್ರ ವೈಡೂರುಗಳ ನಿತ್ಯವೂ ಸಹಿತ ಅಲಂಕಾರ ರೂಪದಲ್ಲಿದ್ದಂಥವಳು.
ಅಷ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಮೈಮೇಲೆ ಹಾಕ್ಕೊಂಡು ಒಳ್ಳೆ ಪಟವಾಳಿ ವಸ್ತ್ರಗಳನ್ನು ಉಟ್ಕೊಂಡು ಓಡಾಡ್ತಿದ್ದಂಥ ರೇಣುಕೆ ಆ ತಾಯಿ ಕಾಷಾಯ ವಸ್ತ್ರವನ್ನು ಧರಿಸಿದ್ಲು, ಎಲ್ಲವನ್ನೂ ತ್ಯಾಗ ಮಾಡಿದ್ಲು. ತನ್ನ ಅರಮನೆಯಲ್ಲಿ ಇದ್ದಂಥ ಸುಖ ಸಂತೋಷ ಭೋಗ ಭಾಗ್ಯಗಳೆಲ್ಲವನ್ನು ಸಹಿತ ಮರೆತು ಬಿಟ್ಲು ಆಕೆ. ನನ್ನ ಸರ್ವಸ್ವ ನನ್ನ ಗಂಡ ಅಂದ್ಲು. ನನ್ನ ಸರ್ವಸ್ವ ನನ್ನ ಗಂಡ ಹಾಕಿದಂಥ ಆ ಒಂದು ಹೆಜ್ಜೆಯಲ್ಲಿದೆಯೋ ಆ ಹೆಜ್ಜೆಯಲ್ಲಿ ಆ ಪಥದಲ್ಲಿ ನಾನು ನಡೀತೀನಿ ಅಂತೇಳಿ ಅದನ್ನೇ ನಡ್ಕೊಂಬಂದು. ಅವಳಲ್ಲಿ ಅಂತಹ ಒಂದು ಪಾತಿವ್ರತ್ಯ ಗುಣ ಇದ್ದದ್ರಿಂದ, ಅಷ್ಟು ಅದ್ಭುತವಾದಂತಹ ಕಲ್ಪನೆ ಆಕೆ ಬದುಕಿದ್ರಿಂದ ಮರಳಿನಿಂದ ಒಂದು ಮಡಿಕೆಯನ್ನು ಮಾಡ್ತಿದ್ಳು. ಮರಳಿನಿಂದ ಮಡಿಕೆ ಮಾಡೋದಂದ್ರೆ ಸಾಮಾನ್ಯನ? ಆ ಮರಳಿನ ಮಡಿಕೆ ಯಾವಾಗ ತನ್ನ ಕೈಯಲ್ಲಿ ಆಗುತ್ತೆ ಅಂತ ಗೊತ್ತಾಯ್ತೋ, ಸಿಂಬೆಯಾಗಿ ಸರ್ಪವನ್ನು ಸಿಂಬೆಯಾಗಿ ಮಾಡಿಟ್ಕೊಂಡ್ಳು. ಸರ್ಪವನ್ನು ಸಿಂಬೆಯಾಗಿ ಮಾಡಿಟ್ಕೊಂಡ ಮಹಾತಾಯಿ ತಾಯಿ ರೇಣುಕಾ ಯಲ್ಲಮ್ಮ ಆ ಮರಳಿನ ಮಡಿಕೆಯಲ್ಲಿ ಆಗತಾನೆ ಮಾಡಿರ್ತಕ್ಕಂಥ ಮರಳಿನ ಮಡಿಕೆಯಲ್ಲಿ ಅಲ್ಲಿರ್ತಕ್ಕಂಥ ಶುದ್ಧ ಜಲವನ್ನು ತೆಗೆದುಕೊಂಡ್ಬಂದು ಗಂಗೆ ಚೇಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು ಸಪ್ತ ನದಿಗಳ ತೀರ್ಥವನ್ನಾಗಿ ತಂದು ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅವ್ರ ಪೂಜೆ ಸಮಯಕ್ಕೆ ಈ ಜಲವನ್ನು ತೀರ್ಥ ಜಲವನ್ನು ಕೊಡ್ತಿದ್ಲು. ಆದರೆ ಆಕೆ ತಪ್ಪು ಮಾಡಿದ್ದಲ್ಲ. ಇದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಗಗನದಲ್ಲಿ ಆ ಇರ್ತಕ್ಕಂಥ ಇಂದ್ರಾದಿ ದೇವತೆಗಳೆಲ್ಲರೂ ಸಹಿತ ತಮ್ಮ ನಡವಳಿಕೆ, ತಮ್ಮಲ್ಲಿರ್ತಕ್ಕಂಥ ಸುಖ ಸಂತೋಷ ಭೋಗ ಭಾಗ್ಯಗಳನ್ನು ಆ ಗಗನದಲ್ಲಿ ಅವರು ಬಂದಂಥ ರೀತಿಯನ್ನು ಕಂಡು ಆ ನೆರಳು ಆ ಛಾಯೆ ನೋಡಿದಷ್ಟೇ ಆ ತಾಯಿ. ಯಾರಿಗಾದರೂ ಒಂದು ಆಸೆ ಅನ್ನೋದಿರುತ್ತೆ, ಒಂದು ಕಲ್ಪನೆ ಇರುತ್ತೆ. ಬೆಳಗಿನಿಂದ ಸಂಜೆವರೆಗೂ ಸೂರ್ಯನ ತಾಪಮಾನದಲ್ಲಿದ್ದು ಸಂಜೆ ಅದಾದ ನಂತರ ಚಂದ್ರ ಬಂದಾಗ ಮನಸ್ಸಲ್ಲಿ ಒಂದೆರಡು ನಿಮಿಷ ಹಬ್ಬ ಆನಂದ ಆಯ್ತಪ್ಪ ಅನ್ನೋ ಮನಸ್ಸಿರುತ್ತೆ. ಅಷ್ಟೇ ತಾಯಿಯಲ್ಲಿ ಕಂಡದ್ದು. ಅಷ್ಟಕ್ಕೆ ಕೋಪಿಷ್ಠನಾದಂತಹವನು ಜಮದಗ್ನಿ. ಆ ಕೋಪಕ್ಕೆ ಗುರಿಯಾಗಿ ತಾಯಿ ತನ್ನ ಶಿರಶ್ಛೇದನವನ್ನೇ ಮಾಡಿಸ್ಕೊಂಡ್ಳು. ಅದು ಜನ್ಮ ಕೊಟ್ಟ ಮಗನಿಂದ. ಅಂತಹ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಇರತಕ್ಕಂಥ ಇಂತಹ ಚರಿತ್ರೆಗಳು ಎಷ್ಟೋ ಇದೆ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ ಇವತ್ತಿಗೂ ಅಲ್ಲೊಂದು ಕ್ಷೇತ್ರದಲ್ಲಿ, ಆ ಒಂದು ಸೌದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಅಲ್ಲಿ ಹರಿದು ಬರುವಂತಹ ತೀರ್ಥ ಇದೆಯಲ್ಲ, ಯಾವ ವಿಜ್ಞಾನಿಗಳು ಇವತ್ತಿನವರೆಗೂ ಅದರ ಪರೀಕ್ಷೆ ಮಾಡಿ ಇದು ಇಂಥದ್ದೇ ಮೂಲ, ಈ ಮೂಲದಿಂದ ಬರ್ತಿದೆ ಅಂತ ಹೇಳ್ತಕ್ಕಂಥದಕ್ಕೆ ಇತಿಹಾಸವೇ ಇಲ್ಲ. ಎಂತಹ ಬಿಸಿಲು ಬಂದು ಇಡೀ ಉತ್ತರ ಕರ್ನಾಟಕ ಎಲ್ಲಿಂದೆಲ್ಲಿನೋ ಸಹಿತ ಎಲ್ಲವೂ ಸಹಿತ ಡ್ರೈ ಆಗಿ ಎಲ್ಲೂ ಒಂದು ಹನಿ ನೀರಿಲ್ಲಪ್ಪ ಅಂದರೆ ಈ ಭಾಗದಿಂದ ಒಂದು ಹರಿದು ಬರ್ತಕ್ಕಂಥ ಬಂಡೆಗಳಿಂದ ಬರ್ತಕ್ಕಂಥ ನೀರು ಅವತ್ತಿಗೂ ನಿಂತಿಲ್ಲ, ಇವತ್ತಿಗೂ ನಿಂತಿಲ್ಲ. ಇದೊಂದು ಪವಾಡ ಅಲ್ವಾ? ವಿಜ್ಞಾನಕ್ಕೆ ನೆಲಕದ್ದು ಎಷ್ಟೋ ಇದೆ. ಆದರೆ ಒಂದಷ್ಟು ಜನ ವಿಜ್ಞಾನಿಗಳು ಹೇಳ್ತಾರೆ, ನಮ್ಮಿಂದ ನಮಗೆ ಗೊತ್ತಿರೋದು, ನಾವೇ ಸೃಷ್ಟಿಸಿದ್ದು, ನಾವೇ ಕಂಡುಹಿಡಿದಿದ್ದು ಅಂತ. ಏನು ಕಂಡುಹಿಡಿದಿದ್ರಪ್ಪ? ನಿಮ್ಮನ್ನು ಅಲ್ಲಿಗೆಳಿತಿಲ್ಲ. ನಿಮ್ಮ ವಿದ್ಯೆ, ನಾನು ಅದನ್ನು ಬೇರೆ ಥರ ಮಾತಾಡ್ತಿಲ್ಲ. ಆದರೆ ಅದನ್ನು ಮೀರಿರ್ತಕ್ಕಂಥದ್ದು ಎಷ್ಟೋ ಶಕ್ತಿಗಳಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಂತಹ ತಾಯಿಯ ಒಂದು ಅನುಷ್ಠಾನ, ತಾಯಿ ರೇಣುಕಾ ಯಲ್ಲಮ್ಮಳ ನಾಳಿನ ದರ್ಶನ ಇದು ಪರಮ ಪಾವನ. ನಾಳಿನ ದರ್ಶನ ಮಾಡಲಿಕ್ಕಾಗಿ, ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕಾಗಿ ಸುಮಾರು 15 ದಿವಸ 20 ದಿವಸ ಇಡೀ ಸೌದತ್ತಿ ಗ್ರಾಮದಲ್ಲಿ ಆ ಬೆಟ್ಟ ಗುಡ್ಡ ಮೂಲೆಗಳಲ್ಲೂ ನೋಡಿಸಿದ ಒಂದೊಂದು ಟೆಂಟ್ ಹಾಕ್ಕೊಂಡು, ಒಂದೊಂದು ಗರಿ ಹಾಕ್ಕೊಂಡು, ಅದು ಬಿಸಿಲಿನ ತಾಪವನ್ನು ಹಬ್ಬಬ್ಬ ತಡ್ಕೊಳ್ಳಿಕ್ಕಾಗಲ್ಲ. ನಾವು ಹೋದಾಗೆ ಬಿಸಿಲು ತಡಿಲಿಕ್ಕಾಗಲಿಲ್ಲ. ನಾವು ಹೋದಾಗೆ ತಡಿಲಿಕ್ಕಾಗದಂಥ ಬಿಸಿಲು ಯಾವಾಗ ಸೂರ್ಯ ತನ್ನ ರಥವನ್ನೇರಿ ಕೂತ್ಕೊಂಡು ರಥಸಪ್ತಮಿ ಆಯಿತು, ಅದಾದ ನಂತರ ಬಿಸಿಲಿನ ವಾತಾವರಣ ತಡಿಲಿಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಹೆಣ್ಣುಮಕ್ಕಳ ಗುಣ ಮೆಚ್ಚುವಂಥದ್ದು. ತಾಯಿ ರೇಣುಕಾ ಯಲ್ಲಮ್ಮಳ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸೌದತ್ತಿ ಯಲ್ಲಮ್ಮ ದೇವಿಯ ಒಂದಿಷ್ಟು ಚರಿತ್ರೆಯ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ತಾಯಿಯ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳು ಯಾವ ರೀತಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಯಾವ ರೀತಿ ತಗ್ಗಿ ಬಗ್ಗೆ ನಡಿಬೇಕು ಎಂಬತಕ್ಕಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣನ ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಪಂಚಾಂಗ ಶ್ರವಣ ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಅಭಯಂಕರಾಯ ನಮಃ, ಮಹಾರೂಪಾಯ ನಮಃ, ವಾಸ್ತುಪುರುಷಾಯ ನಮಃ. ಓಂ ಜಾತವೇದಸೇ ಸರ್ವಾಮ ಸೋಮರಾತಿಯತೋ ನಿದಹಾತಿ ವೇದಾಃ
ಸನಃಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ವಾಮಗ್ನಿವರ್ಣಾನ್ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಪರೇಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿ ಋತು ಮಾಘ ಮಾಸ ಶುಕ್ಲಪಕ್ಷ 23/2/2024 ಶುಕ್ರವಾರ ಚತುರ್ದಶಿ. ಇವತ್ತು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರವಾಗಿದ್ದು ಈ ಶುಭ ದಿನ, ಅದರಲ್ಲೂ ಇವತ್ತು ಶುಕ್ರವಾರ ಆದ್ದರಿಂದ ಬೆಳಿಗ್ಗೆದ್ದರೆ ಹುಣ್ಣಿಮೆ ಇದೆ. ನಾಳೆ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ, ಭಾಳ ವಿಶೇಷವಾದಂಥ ದಿನ. ನಾಳೆ ಸಾಕಷ್ಟು ದೇವಾಲಯಗಳಲ್ಲಿ ರಥೋತ್ಸವ, ಸಾಕಷ್ಟು ದೇವಾಲಯಗಳಲ್ಲಿ ಉತ್ಸವ. ಅಷ್ಟೇ ಯಾಕೆ, ಈ ನಿಮ್ಮ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ನಾಳೆ ಬೆಳಿಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಇದೆ. ನಾಳೆ ಪಂಚಾಮೃತ ಅಭಿಷೇಕ ಬಹಳ ವಿಶೇಷ. ನಾಳೆ ಯಾರೆಲ್ಲ ಮಹರ್ಷಿ ಮಂದಿರಕ್ಕೆ ಬರ್ತಿದ್ದೀರೋ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬರ್ತಿದ್ದೀರೋ, ತಾವು ಬಂದಾಗ ತಾವು ಸಹಿತ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ನಾಳೆ ಅಭಿಷೇಕವನ್ನು ಮಾಡಿಸಿ. ಸಾಧ್ಯವಾದಷ್ಟು ಬೆಳಗ್ಗೆ ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಮಹರ್ಷಿ ಮಂದಿರಕ್ಕೆ ಬಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡಬೇಕು. ಈ ಒಂದು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವ ಸೌಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಹಾಗಾಗಿ ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮಕ್ಕೆ ತಾವು ಅಭಿಷೇಕ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಬೆಳಗ್ಗೆ ಬರಬೇಕಾದ್ರೆ ಬರೀ ಹೊಟ್ಟೆಯಲ್ಲೇ ಬರ್ತಕ್ಕಂಥದ್ದು. ಅಂದರೆ ಉಪವಾಸದಲ್ಲಿ ಬಂದು ಮಡಿಯಿಂದ ಪಂಚೆಯನ್ನು ಉಟ್ಟು, ಹೆಣ್ಣುಮಕ್ಕಳಾದರೂ ಸಾಧ್ಯವಾದಷ್ಟು ಗಂಡು ಹೆಣ್ಣು ಯಾರೊಬ್ಬರಾದರೂ ಸಹಿತ ಫಸ್ಟು ಇಲ್ಲಿ ಅಭಿಷೇಕ ಆಗೋ ತನಕ ಸ್ವಲ್ಪ ಉಪವಾಸ ಇರಲಿ. ಉಪವಾಸ ಅಂದರೆ ಏನು, ಹಾಲೋ ಕಾಫಿನೋ ಏನಾದ್ರು ತೊಗೊಳ್ಳಿ, ಆದರೆ ಅನ್ನ ಪದಾರ್ಥ ತಿನ್ನಬೇಡಿ. ಅನ್ನ ಪದಾರ್ಥ ತಿನ್ನುವಂಥದ್ದು ಒಳ್ಳೆಯದಲ್ಲ. ಅದಾದ ನಂತರ ಅಭಿಷೇಕ ಆದ ನಂತರ ಏನಾದರೂ ಒಂದಿಷ್ಟು ಬೇಕಾದ್ರೆ ನೀವು ಆಹಾರಗಳನ್ನು ತೆಗೆದುಕೊಳ್ಬೋದು, ನಿಮ್ಮ ಇಷ್ಟದ ಪ್ರಕಾರ ಏನು ಬೇಕಾದ್ರೂ ತಿನ್ಬೋದು. ಆದರೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಶ್ರದ್ಧೆಯಿಂದ ಭಕ್ತಿಯಿಂದ ಅಲ್ಲಿನ ಒಂದು ಪದ್ಧತಿಗಳೇನಿದೆ ಆ ಪದ್ಧತಿಗಳನ್ನೇ ನಾವು ಪಾಲನೆ ಮಾಡಬೇಕಾದ್ದು ಧರ್ಮ. ಇದೆಲ್ಲ ಒಂದು ಭಾಗ. ಆದರೆ ನಿನ್ನೆ ಸಂಚಿಕೆಯಲ್ಲೂ ತಿಳಿಸ್ಕೊಟ್ಟಿದ್ದೇನೆ, ಪ್ರತಿ ಸತಿ ಹೇಳ್ತಾನೆ ಬಂದಿದ್ದೀರಿ. ಆನಂದ್ ಗುರೂಜಿಯವರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡ್ತಕ್ಕಂಥವ್ರು, ಅದರ ಬಗ್ಗೆ ಅನುಕರಣೆ ಮಾಡಿ ಮಾತಾಡ್ತಕ್ಕಂಥವ್ರು, ಅಥವಾ ಅವರೇ ನನ್ನ ತಂದೆ ಅಂತನೋ ಹೀಗೆ ಹುಚ್ಚುಚ್ಚಾಗಿ ನಡೆಸ್ಕೊಂಡು ಬೇರೆ ಬೇರೆ ಥರ ಎಲ್ಲ ವಾಟ್ಸಪ್ಪಿಂದ ಮೊದಲುಕೊಂಡು ಫೇಸ್ಬುಕ್ಗಳ ತನಕ ನಾವು ನೋಡ್ತಾನೆ ಬಂದಿದ್ದೀವಿ. ಇದೆಲ್ಲ ಒಂದಾಯಿತು. ಆದರೆ ಈಗ ಅದನ್ನು ಮೀರಿ ನೆಕ್ಸ್ಟ್ ಲೆವೆಲ್ಗೆ ಹೊರಟುಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಈ ಮೃತ್ತಿಗೆ ಪ್ರಸಾದವನ್ನು ಈಗ ತಾವು ಏನು ನೋಡ್ತಿದ್ದೀರಿ, ಮೃತ್ತಿಗೆಯಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂತಹ ಅದ್ಭುತವಾದಂತಹ ಈ ಮೂಲಿಕೆಯನ್ನು, ಅಂದರೆ ಈ ವನಸಿರಿ ಏನಿದೆ, ಈ ವನಸಿರಿ ಅಂತಲೋ ಮೃತ್ತಿಗೆ ಪ್ರಸಾದ ಅಂತಲೋ, ಈ ಮೃತ್ತಿಗೆ ಪ್ರಸಾದ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಸೇಮ್ ಇದೇ ಪ್ರಕಾರ ಇದನ್ನೂ ಸಹಿತ ಕಾಪಿ ಮಾಡ್ತಾ ಇದ್ದಾರೆ. ಇದನ್ನೂ ಕಾಪಿ ಮಾಡಿ, ಇದನ್ನೂ ಸಹಿತ ಒಂದಷ್ಟು ಬೋಗಸ್ ಮಾಡಿ, ಇದು ಮಹರ್ಷಿಗಳ ಆಶ್ರಮದಿಂದ ಸಾಲಿಗ್ರಾಮ ಕ್ಷೇತ್ರದಿಂದ ನಿಮ್ಮ ಮನೆ ಬಾಗಿಲಿಗೆ ನೀವು ಕಳಿಸ್ಕೊಡ್ತಾ ಇದ್ದೀವಿ ಅಂಥೇಳಿ ಇದಕ್ಕೊಂದು ಮೌಲ್ಯವನ್ನು ಸಹಿತ ಫಿಕ್ಸ್ ಮಾಡ್ತಾ ಇದ್ದಾರೆ. 3200 ರೂಪಾಯಿನೋ ಹೇಳಿ, 400 ರೂಪಾಯಿ ಇದಕ್ಕೆ ಪೋಸ್ಟಲ್ ಚಾರ್ಜು ಅಂತ ಹೇಳಿ ಅವರೇ ಮೆಸೇಜ್ ಹಾಕಿ, ನೀವು ಅದೃಷ್ಟವಂತರು, ನೀವು ಲಕ್ಕಿ ಡಿಪ್ಪಲ್ಲಿ ವಿನ್ ಆಗಿದ್ದೀರಿ, ನಿಮ್ಮ ನಂಬರ್ಗೆ ಈ ಥರ ಮಹರ್ಷಿ ಮಂದಿರದಿಂದ ಸಾಲಿಗ್ರಾಮವನ್ನು ಕಳಿಸ್ಕೊಡುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ಇದನ್ನು ಸಹಿತ ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಪ್ರಚಾರ ಮಾಡ್ತಿರ್ತಕ್ಕಂಥದ್ದು ಅದೃಷ್ಟವೋ ದುರಾದೃಷ್ಟವೋ, ನಮ್ಮ ಫೋನ್ಗಳಿಗೂ ಸಹಿತ ಮೆಸೇಜ್ಗಳು ಬರ್ತಾ ಇದೆ. ಈ ಪ್ರಕಾರ ಮಾಡಿ ಇದರಲ್ಲಿರ್ತಕ್ಕಂಥ ಪಾವಿತ್ರತೆಯನ್ನು, ಅಂದರೆ ಹೊಟ್ಟೆಪಾಡಿಗಾಗಿ, ಬಿಸ್ನೆಸ್ಗಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇಂಥ ನೀಚ ಕೃತ್ಯಕ್ಕೂ ಸಹಿತ ಇಳಿದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಮಾಡಬಾರದು, ತಪ್ಪು. ಇದು ದೇವತಾರಾಧನೆ, ದೇವರ ಸಾನ್ನಿಧ್ಯ, ದೇವರ ಹೆಸರಲ್ಲೂ ಇದನ್ನೂ ಸಹಿತ ಮೋಸ ಮಾಡಿ ಬದುಕ್ತೀವಿ ಅಂದರೆ ಏನು ಹೇಳೋ ಮಾತು. ಹಾಗಾಗಿ ಯಾರಿಗೇ ಸಾಲಿಗ್ರಾಮದ ಬಗ್ಗೆ, ಮೃತ್ತಿಗೆ ಬಗ್ಗೆ ಈ ತರಹ ಏನಾದರೂ ಮೆಸೇಜ್ ಬಂದರೆ ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಹಂಗೆ ಬೇಕು ಅಂದರೆ ನೇರವಾಗಿ ಬಂದು ತೊಗೊಳ್ಬೋದು, ಅಥವಾ ನಾನೀಗಾಗಲೇ ವಾಟ್ಸಪ್ ನಂಬರ್ನ ನಿಮಗೆ ಕಳಿಸಿದ್ದೀನಿ. ನಿಮಗೆ ವಾಟ್ಸಪ್ ನಂಬರ್ನ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ನೋಡ್ಕೊಳ್ಳಿ. 9980520171. ಈಗಾಗಲೇ ನಾವು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ, ಮತ್ತೊಮ್ಮೆ ಹೇಳ್ತಿದ್ದೀನಿ. 9980520171. ಈ ಸ್ಕ್ರೀನ್ ಮೇಲೂ ಸಹಿತ, ಅಂದರೆ ಟಿ ವಿ ಪರದೆ ಮೇಲೂ ಸಹಿತ ಬರ್ತಾ ಇದೆ ಈ ನಂಬರ್ನ. ಇದಕ್ಕೆ ನೀವು ವಾಟ್ಸಪ್ ಮಾಡಿ, ನಿಮ್ಮ ಫೋಟೋ, ನಿಮ್ಮ ಹೆಸರು ಅದನ್ನು ಕಳಿಸ್ಕೊಡಿ. ಇನ್ನೂ ಮುಖ್ಯ ಅಂದರೆ ಸಾಧ್ಯವಾದರೆ ನೀವೇ ಸ್ವತಃ ಬಂದು ಭಗವಂತನ ದರ್ಶನ ಮಾಡಿ ಈ ಮಹಾಪ್ರಸಾದವನ್ನು ಆ ಕ್ಷೇತ್ರದಲ್ಲಿ 11 ಪ್ರದಕ್ಷಿಣೆ ಮಾಡಬೇಕು. ಇರೋ ಪ್ರಕಾರ ಈ ಸಾಲಿಗ್ರಾಮ ತೆಗೆದುಕೊಂಡು ಹೋಗ್ತಕ್ಕಂಥವ್ರು, ಮೃತ್ತಿಗೆ ತೆಗೆದುಕೊಳ್ತಕ್ಕಂಥವ್ರು ದೇವಾಲಯದ ಗರ್ಭಗುಡಿಗೆ 11 ಪ್ರದಕ್ಷಿಣೆಯನ್ನು ಮಾಡಬೇಕು. 11 ಪ್ರದಕ್ಷಿಣೆ ಮಾಡಿ, ನಾನು ಇಂಥದ್ದೇ ಕೆಲಸಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ, ನನ್ನ ಈ ಕೆಲಸ ಆಗಬೇಕಾಗಿದೆ, ನನ್ನ ಭೂಮಿ ಸಮಸ್ಯೆನೋ, ವಾಸ್ತು ಸಮಸ್ಯೆನೋ, ಮನೆ ಸಮಸ್ಯೆನೋ, ಮಕ್ಕಳ ವಿದ್ಯಾಭ್ಯಾಸವೋ, ಯಾವ ಸಮಸ್ಯೆಯನ್ನು ಹೊತ್ತು ಬರ್ತಿದ್ದೀರೋ ಸಮಸ್ಯೆಯನ್ನು ಭಗವಂತನ ಸಾನ್ನಿಧ್ಯದಲ್ಲಿ ನಿವೇದಿಸಿ, ಅಲ್ಲಿ ನಿವೇದನೆ ಮಾಡಿ, ತದನಂತರ 48 ದಿವಸದ ಮಂಡಲಾಚರಣೆಯನ್ನು ಶುರು ಮಾಡಬೇಕು. ಅಕಸ್ಮಾತ್ ದೂರ ಬಾರದವ್ರಿಗೆ ಆಗಲ್ಲ ಅಂತಂದಕ್ಕೋಸ್ಕರ ಇದನ್ನು ನೀವು ಮನೆಗಳಿಗೆ ಕಳಿಸ್ಕೊಡುವಂಥ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ವಿ.
ಅದಕ್ಕೆ ಇವಾಗ ಮತ್ತೊಂದು ಡೂಪ್ಲಿಕೇಟ್ ಶುರುವಾಗ್ತಿದೆ ಅಂದರೆ ಒಂದು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ಸಹಿತ ಯಾರೇ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರು ಇನ್ನೂ 4 ಜನಕ್ಕೆ ನೀವೇ ತಿಳಿ ಹೇಳಬೇಕಾಗಿದೆ. ಈ ಥರ ಮಹರ್ಷಿ ಮಂದಿರದ ಸಾಲಿಗ್ರಾಮವನ್ನು ಪ್ರತಿಯಾಗಿ ಮತ್ತೊಬ್ಬರು ಇದನ್ನು ಡೂಪ್ಲಿಕೇಟ್ ಮಾಡ್ತಾ ಇದ್ದಾರಂತೆ, ಎಚ್ಚರಿಕೆ ವಹಿಸೋಣ ಅಂತ ನಿಮಗೆ ನೀವೇ 4-6 ಜನಕ್ಕೆ ತಿಳಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇರಲಿ. ಇನ್ನು ಬಹಳ ಮುಖ್ಯ ಒಂದು ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಉದ್ದೇಶ ಇವತ್ತು ನಾನು ತಿಳಿಸುವಂತಹ ತಂತ್ರಸಾರ ಇದು ನಾಳೆ ನೀವು ಮಾಡಿಕೊಳ್ತಕ್ಕಂಥದ್ದು. ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಪುತ್ತಳಿಕಾನುಷ್ಠಾನ 2 ಕ್ರಮದಲ್ಲಿ ಮಾಡಬಹುದು. ಪುತ್ತಳಿಕಾನುಷ್ಠಾನವನ್ನು 2 ಕ್ರಮದಲ್ಲಿ ಮಾಡಬಹುದು. ಆದರೆ ಒಂದು ಕ್ರಮವನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಇನ್ನೊಂದು ಕ್ರಮವನ್ನು ನಾನು ಹೇಳೋದನ್ನು ನೀವು ಕೇಳಿಸ್ಕೊಳ್ಳಿ. ಯಾತಕ್ಕಾಗಿ ಅಂದರೆ ಕೆಲವಷ್ಟು ಜನ ಕೆಲವಷ್ಟು ಬೇರೆ ಬೇರೆ ಥರ ಅವರವರ ನಾಲಿಗೆ ರುಚಿ ಏನು ಬೇಕಾದರೂ ಮಾತಾಡ್ತಾರೆ. ಇಲ್ಲಿ ನಮಗೆ ಬಹಳ ಬೇಕಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ನನ್ನ ಉದ್ದೇಶ ಇರತಕ್ಕಂಥದ್ದು, ನನ್ನ ಅಭಿಮಾನಿ ದೇವರುಗಳಿಗೆ ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ನಿರಂತರವಾಗಿ 13-14 ವರ್ಷದಿಂದ ಈ ನಿಮ್ಮ ಆನಂದ್ ಗುರುಜಿಯವರನ್ನು ಫಾಲೋ ಮಾಡಿ ಅವ್ರು ಹೇಳುವಂಥ ತಂತ್ರಸಾರಗಳನ್ನು, ತಂತ್ರ ಮಂತ್ರ ಯಂತ್ರಗಳನ್ನು, ಅದರಿಂದ ಒಳಿತನ್ನು ಕಂಡಿರ್ತಕ್ಕಂಥವ್ರು, ಇದರ ಅನುಭವವನ್ನು ಪಡೆದಿರ್ತಕ್ಕಂಥವ್ರಿಗೆ ನಾನು ಹೇಳೋದೊಂದು ಕಿವಿ ಮಾತಿದೆ. ಇದರಲ್ಲಿ 2 ಭಾಗ ಮಾಡ್ಬೋದು. ಹೇಗೆ? ಅಕ್ಕಿ ಹಿಟ್ಟನ್ನು ಸಂಪೂರ್ಣವಾಗಿ ಒಂದು ಮುದ್ದೆ ಆಕಾರ ರೆಡಿ ಮಾಡಿಕೊಂಡು ಅದರಲ್ಲೇ ಒಂದು ಬೊಂಬೆಯನ್ನಾಗಿ ನೀವು ಚಿತ್ರ ಮಾಡ್ಬೋದು. ಸೇಮ್ ಒಂದು ಗಂಡಾಗಲಿ ಹೆಣ್ಣಾಗಲಿ ಒಂದು ಬೊಂಬೆಯನ್ನು ತಯಾರು ಮಾಡ್ಬೋದು. ಇದು ಒಂದು ಕ್ರಮ. ಅಂತಹದ್ದೊಂದು ಬೊಂಬೆಯನ್ನು ನಾನು ಇಲ್ಲಿ ತಯಾರು ಮಾಡಿ ತೋರಿಸಿದ್ರೆ ನೋಡೋವರಿಗೆ ಏನೋ ಪ್ರಯೋಗ ಮಾಡಿಬಿಡ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಇನ್ನೊಂದು ಥರ ದಾರಿ ತಪ್ಪಿಸ್ಬಿಡ್ತಾರೆ. ಯಾಕೆಂದರೆ ಎಲುಬಿಲ್ಲದಂತಹ ನಾಲಿಗೆ, ಬಾಯಿ ರುಚಿ, ನಾಲಿಗೆ ರುಚಿಗೆ ಏನು ಬೇಕಾದರೂ ಮಾತಾಡುತ್ತೆ. ಅದನ್ನು ಕೇಳಿಸ್ಕೊಳ್ಳೋ ಶಕ್ತಿ ನಿಮ್ಮ ಆನಂದ್ ಗುರುಜಿಗೆ ಇಲ್ವಲ್ಲ. ಯಾಕೆಂದರೆ ಹಾಕಿದಂಥ ಪ್ರತಿ ಹೆಜ್ಜೆಯಲ್ಲೂ ಸಾಕಷ್ಟು ಹುಳಿಬೆಟ್ಟು ತಿನ್ಕೊಂಡೇ ಬಂದಿದ್ದೇವೆ ನಾವು. ಆದರೂ ಈ ಆಸ್ಥಾನ, ಈ ಧರ್ಮಪೀಠ ನಮ್ಮ ನ್ಯಾಯಬದ್ಧವಾದಂತಹ ಬದುಕಲ್ಲಿ ಇನ್ನೊಬ್ಬರ ಜೀವನ ಉದ್ಧಾರಕ್ಕೆ, ಇನ್ನೊಬ್ಬರ ಬೆಳಕಿಗೆ ಈ ಪೀಠದಲ್ಲಿ ಕೂತು ನಾವು ಏನನ್ನು ಹೇಳಬೇಕು, ಏನು ಹೇಳಿದರೆ ಸರಿ ಅಂತಕ್ಕಂಥ ಚಿಂತನೆ ಮಾಡೇ ಮಾತಾಡಬೇಕಾದ್ದು ನಮ್ಮ ಧರ್ಮ. ಹಾಗಾಗಿ 2 ಕ್ರಮ. ಒಂದು, ಹಿಟ್ಟನ್ನು ಕಲಸಿ ಬೊಂಬೆಯನ್ನೇ ತಯಾರು ಮಾಡೋದು. ನೀವು ಮಕ್ಕಳಿಗೆ ಬೊಂಬೆ ತೆಕ್ಕೊಡ್ತಿರಲ್ಲ, ಮಕ್ಕಳಿಗೆ ಒಂದು ಬೊಂಬೆಗಳು, ಒಂದು ಟಾಯ್ಸ್ ಅಂತ ಹೇಳ್ತಾರೆ, ಬೊಂಬೆಗಳನ್ನು ತೆಕ್ಕೊಟ್ಟಾಗ ಆ ಬೊಂಬೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿರುತ್ತೆ. ಒಬ್ಬ ಮನುಷ್ಯನ ಪ್ರತಿಯಂತೆ ಆ ಬೊಂಬೆ ಇರುತ್ತೆ. ಅಂತಹದ್ದೇ ಮಾಡಿದ್ರೆ ಅದು ಶೀಘ್ರ ಫಲ ಹೇಳುತ್ತೆ, ಅಂದರೆ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ಪ್ರತಿ ಇನ್ನೊಂದೇನಪ್ಪ ಅಂದರೆ, ಅಕ್ಕಿ ಹಿಟ್ಟನ್ನು ಒಂದು ವಸ್ತ್ರದ ಮೇಲೋ ಅಥವಾ ಒಂದು ಮಣೆ ಮೇಲೋ ಅಥವಾ ಶುದ್ಧಿಯಾದಂಥ ಸ್ಥಳದ ಮೇಲೋ ಅಥವಾ ಒಂದು ಬಾಳೆ ಎಲೆ ಮೇಲೋ ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಕಡ್ಡಿಯ ಸಹಾಯದಿಂದ ಒಂದು ಬೊಂಬೆಯನ್ನು ಬರಿಬಹುದು. ಬೊಂಬೆಯನ್ನು ಬರೆದು ಬರಿಬೇಕಾದ್ರೆ ಬೊಂಬೆಯಲ್ಲಿ ಪ್ರತಿಯೊಂದು ಅಂಶಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಅದರ ಪಾದದಿಂದ ಹಿಡಿದು ತಲೆಯವರೆಗೂ, ಪಾದದಿಂದ ತಲೆಯವರೆಗೂ ಬೊಂಬೆಯನ್ನು ಚಿತ್ರವನ್ನು ಬರಿಬೇಕು. ಅಕ್ಕಿ ಹಿಟ್ಟಿನ ಮೇಲೆ ಬರಿಬೇಕು. ಬರದಾದ ನಂತರ ಈ ಇದ್ದಲಿ ಪುಡಿ ಇರುತ್ತಲ್ಲ, ಇಜ್ಜಲು ಪುಡಿ ಹೇಳ್ತಾರಲ್ಲ, ಕಪ್ಪು, ಆ ಇಜ್ಜಲು ಪುಡಿ ಅಥವಾ ಇದ್ದಲು ಪುಡಿಯನ್ನು ಆ ಬೊಂಬೆಯ ಸುತ್ತ ಅದಕ್ಕೊಂದು ಬಂಧನವನ್ನು ಹಾಕಬೇಕು. ಅಂದರೆ ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ ನೋಡಿ. ಲಕ್ಷ್ಮಣ ರೇಖೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಲಕ್ಷ್ಮಣ ರೇಖೆಗೆ ಅಷ್ಟು ಶಕ್ತಿ ಪವಾಡ ಇದೆ. ಆದರೆ ಒಂದು ಜಿರಳೆ ಒಳಗಡೆ ಬರಬಾರ್ದು ಲಕ್ಷ್ಮಣ ರೇಖೆ ಅಂತಕ್ಕಂಥದ್ದು ಒಂದು ಗೀರು ಹಾಕೋದು ಇದೆ. ಅದು ಹೆಣ್ಣುಮಕ್ಕಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಮನೆಯಲ್ಲಿ ಎಲ್ಲವನ್ನೂ ಸಹಿತ ಸುಧಾರಣೆ ಮಾಡೋರು ಹೆಣ್ಣುಮಕ್ಕಳಾದ್ರಿಂದ ಲಕ್ಷ್ಮಣ ರೇಖೆಗೆ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ. ಲಕ್ಷ್ಮಣ ರೇಖೆ ಅದು ಹಾಕಿದ್ರೆ ಅದರ ಮುಂದೆ ಜಿರಳೆ ಬರೋದಿಲ್ಲ. ಹಾಗೆ ಈ ಒಂದು ಬಂಧನ ಹಾಕಿದ್ರೆ ಬೇರೆ ಯಾವುದೇ ಥರ ದುಷ್ಟಶಕ್ತಿಗಳು ಸಹಿತ ನಾವು ಮಾಡುವ ಕೆಲಸಕ್ಕೆ ತೊಂದರೆ ಕೊಡೋದಿಲ್ಲ ಅಂತ. ಅದಕ್ಕೋಸ್ಕರ ಇಜ್ಜಲಿಗೆ ಅಂತಹದ್ದೊಂದು ಶಕ್ತಿ ಇದೆ. ಹಿಂದೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ, ಮನೆಯಿಂದ ಊಟವನ್ನು ಹೊಲಕ್ಕೆ ಕಳಿಸ್ಬೇಕಾದ್ರೆ, ಅಥವಾ ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥ ಯಾವ್ದಾದ್ರು ಒಳ್ಳೆ ಪದಾರ್ಥವನ್ನು ಮಾಡಿ ಅದನ್ನು ಬಾಕ್ಸ್ ಕಳಿಸ್ಬೇಕಾದ್ರೆ ಅದನ್ನು ಹಾಗೆ ಕಳಿಸ್ತಿರಲಿಲ್ಲ. ಅದರ ಮೇಲೆ ಒಂದು ಇಜ್ಜಿಲ್ ತುಂಡು ಅಥವಾ ಒಂದು ಮೆಣಸಿನಕಾಯೋ ಇಟ್ಟು ಕಳಿಸೋರು. ಯಾತಕ್ಕೋಸ್ಕರ? ಬೇರೆ ಯಾವುದೇ ದುಷ್ಟಶಕ್ತಿಗಳು, ಬೇರೆ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಆ ಆಹಾರದ ಮೇಲೆ ಅದರ ಕಣ್ಣು ಬೀಳ್ದಿರ ಇರಲಿ ಅಂತ. ಆ ಇಜ್ಜಲಿಗಂಥ ಶಕ್ತಿ ಇದೆ, ಆ ಕೆಂಪು ಮೆಣಸಿಗಂಥ ಶಕ್ತಿ ಇದೆ. ಇದು ಹಿಂದಿನ ಪರಂಪರೆ ಇರ್ತಕ್ಕಂಥವ್ರಿಗೆ ಗೊತ್ತಿದೆ. ಮನೇಲಿರ್ತಕ್ಕಂಥ ತಾಯಿಗೋ ಅಜ್ಜಿಗೋ ಗೊತ್ತು ಇದರ ಮಹತ್ತೇನು ಅಂತ. ಇವತ್ತಿನ ಹೆಣ್ಣು ಮಕ್ಕಳಿಗೆ ಇಜ್ಜಲು ಮನೇಲಿ ಮುಟ್ಟೋದೇ ಇಲ್ವಲ್ಲ. ಕಪ್ಪು ನಾವು ಮುಟ್ಟೋದಿಲ್ಲ, ಇಜ್ಜಲು ಮುಟ್ಟೋದಿಲ್ಲ, ಮೆಣಸಿನಕಾಯಿ ಕೈಯಲ್ಲಿ ಹಚ್ಚೋದು ಇಲ್ಲ, ಕೈಯಲ್ಲಿ ಮುಟ್ಟೋದು ಕಷ್ಟವೇ ಆಗಿಬಿಟ್ಟಿದೆ. ಆದರೂ ಆ ಇಜ್ಜಲಿಗೆ ಮತ್ತು ಒಣಮೆಣಸಿಗೆ ಅಂತಹದ್ದೊಂದು ಶಕ್ತಿ ಇದೆ. ಇದೆಲ್ಲವೂ ಏನು ಸಾಮಾನ್ಯವಾದ ತಂತ್ರಗಳಲ್ಲ. ಇದೆಲ್ಲವೂ ಸಾಕಷ್ಟು ಅನುಭವ ಇರತಕ್ಕಂಥದ್ದು. ಜೊತೆಗೆ ಇದನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದಿದೆ. ಇನ್ನು ಮುಂದಿನ ಭಾಗದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಕ್ರಮಬದ್ಧವಾಗಿ ತಿಳಿಸುವಂತಹ ಎಳೆಯಾಗಿ ಬಿಚ್ಚಿಡ್ತೇನೆ. ಆ ಬಿಚ್ಚಿಟ್ಟಿದ್ದನ್ನೆಲ್ಲವೂ ಸಹ ವೀಕ್ಷಣೆ ಮಾಡ್ತೀರಿ, ಜೊತೆಗೆ ಬರ್ಕೊಳ್ತೀರಿ. ನಾಳೆ ಬೆಳಿಗ್ಗೆ ಸೌದತ್ತಿ ಎಲ್ಲಮ್ಮನ ದರ್ಶನವನ್ನು ಮಾಡ್ತೀರಿ. ಅದಾದ ನಂತರ ಈ ತಂತ್ರ ಸಾರಿಗೆ ತಾವು ಮುಂದಾಗ್ತೀರಿ. ಕೂತ್ಕೊಳ್ಳಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ, ತಂತ್ರಸಾರನ್ನು ಮುಂದುವರಿಸೋಣ. ತಂತ್ರಸಾರಕ್ಕೆ ಪ್ರಧಾನವಾಗಿ ನಾನು 3 ಎಲೆಗಳನ್ನು ಹೇಳಿದ್ದೆ. 3ರಲ್ಲಿ ಯಾವುದು ಸರಿಯೋ ಅದು ನಿಮ್ಮ ಅನುಕೂಲ ಸಿಗುವಂಥದ್ದನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನಾವು ಬಾಳೆ ಎಲೆನ ತಂದಿದ್ದೀವಿ. ತಾವು ಬಾಳೆ ಎಲೆ ಆದರೂ ಸರಿ, ಬಿಳಿ ಎಕ್ಕದೆಲೆ ಆದರೂ ಸರಿ, ಅಥವಾ ಊಟದೆಲೆ ಅಂತ ಬರುತ್ತಲ್ಲ ಮುತ್ತುಗದೆಲೆ, ಆ ಮುತ್ತುಗದೆಲೆ ಆದರೂ ಸರಿ. ಬಿಳಿ ಎಕ್ಕ, ಬಾಳೆ, ಮುತ್ತುಗದೆಲೆ ಅಂತೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬಾಳೆ ಎಲೆಗಿನ್ನ ಒಂದು ಪಟ್ಟು ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದು ಮುತ್ತುಗನೇ. ಯಾಕೆಂದರೆ ಮುತ್ತುಗದೆಲೆಗೆ ಅಂಥದ್ದೊಂದು ಶಕ್ತಿ ಇದೆ. ತಂತ್ರಸಾರಗಳಲ್ಲಿ ಹೆಚ್ಚು ಕೆಲಸ ಮಾಡುವಂತಹದ್ದು ಬಿಳಿ ಎಕ್ಕದೆಲೆ. ಆದರೆ ಬಿಳಿ ಎಕ್ಕ ಯಾವಾಗೂ ನಾವು ಉಪಯೋಗಿಸ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಒಂದು ಗಿಡ ಇದ್ದಾಗ ಆ ಗಿಡಕ್ಕೆ ಎಲ್ಲರೂ ಹೋಗಿ ಕೈ ಇಟ್ಟರೆ ಎಲೆಗಳು ಸಿಗೋಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಒಂದು ಬದಲಾವಣೆ ನಾವು ತರಬಹುದಾದರೆ ಆ ಬದಲಾವಣೆ ಅಂತಕ್ಕಂಥದ್ದು ಬಾಳೆ ಎಲೆ. ಯಾಕೆಂದರೆ ಬಾಳೆ ಎಲೆಗೆ ಕೊರತೆಯೂ ಇಲ್ಲ, ಅದು ಸಿಗೋದಿಲ್ಲಪ್ಪ ಅನ್ನೋ ಚಿಂತನೆಯೂ ಇಲ್ಲ, ಎಷ್ಟು ಬೇಕಾದರೂ ಸಿಗುತ್ತೆ. ಮೊದಲು ಸ್ಥಳವನ್ನು ನೀವೆಲ್ಲಿ ಕೂತ್ಕೊಂಡು ಮಾಡ್ತೀರಿ ಆ ಸ್ಥಳವನ್ನು ಶುದ್ಧಿ ಮಾಡಿ. ಸ್ಥಳ ಶುದ್ಧಿ ಆದ ನಂತರ ಮುಖ್ಯವಾಗಿ ನೀವು ಮಾಡಬೇಕಾದ್ದು, ಸ್ಥಳ ಶುದ್ಧಿ ಆದ ನಂತರ ಬಾಳೆ ಎಲೆ ಆಗಲಿ, ಮುತ್ತುಗದೆಲೆ ಆಗಲಿ, ಬಿಳಿ ಎಕ್ಕದೆಲೆ ಆಗಲಿ, ಬಿಳಿ ಎಕ್ಕ, ಮುತ್ತುಗ ಇದನ್ನು ತಂದರೆ ಈ ಪ್ರಕಾರವಾಗಿ ಊಟದೆಲೆ ಥರ ನೀವೊಂದು ಊಟ ಕೂತ್ಕೊಂಡ್ರೆ ಅಥವಾ ಟಿಫನ್ ಕೂತ್ಕೊಂಡ್ರೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದ ಒಂದು ಗುಂಡದಾದಂತಹ ಎಲೆಯನ್ನು ತಾವು ನಿರ್ಮಾಣ ಮಾಡ್ಕೋಬೇಕು, ಅಂದರೆ ಸಿದ್ಧಿ ಮಾಡ್ಕೋಬೇಕು. ಅಂದರೆ ಕಡ್ಡಿಗಳ ಸಹಾಯದಿಂದ ಊಟದೆಲೆ ಥರ ಹೊಲಿಬೇಕು. ಇಲ್ಲ ಲಕ್ಷಣವಾಗಿ ಬಾಳೆ ಎಲೆ ಸಿಗುತ್ತೆ ನಮಗೆ, ಒಂದು ಕುಡಿ ಕಟ್ ಮಾಡ್ಕೊಂಡು ಬಂದುಬಿಡ್ತೀವಿ ಅಂದರೆ ಕಟ್ ಮಾಡಿ ರೆಡಿ ಮಾಡಿಬಿಡಿ. ಇದು ನಾಳೆ ಮಾಡುವಂತಹದ್ದು, ಇವತ್ತಿಗಲ್ಲ. ಆದರೆ ನಾನು ಕ್ರಮ ತೋರಿಸ್ಕೊಡ್ತಾ ಇದ್ದೀನಿ. ಸ್ಥಳ ಶುದ್ಧಿಯಾಗಿದೆ, ಇದರ ಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಹೀಗೆ ಎಲ್ಲವೂ ಒಂದಷ್ಟು ವ್ಯವಸ್ಥಿತವಾಗಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಆ ರೆಡಿ ಮಾಡಿ ಇಟ್ಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಾಗತ್ತೆ. ಹೆಣ್ಣುಮಕ್ಕಳು ನೀವಂತೂ ಶುದ್ಧಿನಲ್ಲಿ ಏನು ಎರಡನೇ ಮಾತಿಲ್ಲ, ಎಲ್ಲವೂ ಲಕ್ಷಣವಾಗಿ ಮಾಡ್ತೀರಿ. ಎಣ್ಣೆ ಆಗಲಿ ಅಥವಾ ನೀರಾಗಲಿ ಎಲೆ ಮೇಲೆ ಬಿದ್ದಿರಬಾರ್ದು. ಉದ್ದೇಶ ಯಾವುದೂ ತೊಂದರೆ ಆಗಬಾರ್ದು ಅಂತ. ನೋಡಿ, ಹೀಗೆ ಅಚ್ಚುಕಟ್ಟಾಗಿ ಒಂದು ಎಲೆ. ಇನ್ನು ಎರಡನೇದು ಅಕ್ಕಿ ಹಿಟ್ಟು. ಇದರಲ್ಲಿ 2 ಕ್ರಮ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ. ಅಕ್ಕಿ ಹಿಟ್ಟು ಪುಡಿ ಹಿಟ್ಟಾದರೂ ಅಕ್ಕಿ ಹಿಟ್ಟನ್ನು ಚೆಲ್ಲಿ ಅದರ ಮೇಲೆ ಬೊಂಬೆಯನ್ನು ಬರಿತಕ್ಕಂತಹದ್ದು. ಇದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡೋದು ಹೇಗೆ ಅಂದರೆ ಒಂದು ಬೊಂಬೆಯನ್ನು ತಯಾರು ಮಾಡೋಂಥದ್ದು. ಆದರೆ ಇಲ್ಲಿ ಈ ತಂತ್ರ ಮಾಡಿದ ಮೇಲೆ ಒಂದಷ್ಟು ಕಡೆ ಯೋಚನೆ ಮಾಡಬೇಕು ನಾವು. ಸಾಮಾನ್ಯಕ್ಕೆ ರಸ್ತೆಗಳಲ್ಲಿ ಅಥವಾ ಇದನ್ನು ತಗೊಂಡು ವಿಸರ್ಜನೆ ಆದಮೇಲೆ ಇದನ್ನು ಆಚೆ ಹಾಕ್ತಿರಲ್ಲ, ಹಾಕಿದಾದ ಮೇಲೆ ಆ ಬೊಂಬೆ ಏನಾದರೂ ಗಿಡ ಮರಗಳ ಹತ್ರ ಬಿದ್ದಿತ್ತು ಅಂದರೆ ಅದರ ಹತ್ರ ಯಾರೂ ಹೋಗೋದೇ ಇಲ್ಲ ಅಲ್ವಾ? ಗಾಬರಿ ಆಗತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಸರ್ತಿ ನಮ್ಮಿಂದ ಅದನ್ನು ಇನ್ನೊಬ್ಬರು ನೋಡೋರು ಭಯನೂ ಪಡಬಾರ್ದು. ನಾವು ರಕ್ಷಣೆ ಮಾಡ್ಕೋಬೇಕು. ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು, ಬೇರೆ ಯಾರಿಗೂ ತೊಂದರೆ ಆಗಬಾರ್ದು. ಆನಂದ್ ಗುರೂಜಿಯವರು ಇವತ್ತಲ್ಲ ಮೊದಲಿಂದ ಹೇಳೋ ಮಾತೇ ಇದು. ನಮ್ಮ ಯಶಸ್ಸಿಗಾಗಿ ನಾವು ಮಾಡಿಕೊಳ್ಳುವಂಥ ತಂತ್ರಸಾರ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಆಗದಿರೋ ಇರತಕ್ಕಂತಹ ಕ್ರಮಗಳನ್ನೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂಥದ್ದು. ಇದನ್ನು ನಮ್ಮ ಯಶಸ್ಸಿಗಾಗಿ ನಾವು ಮಾಡ್ಕೋಬೇಕೇ ವಿನಃ ನಾವು ಇದನ್ನು ಇನ್ನೊಬ್ಬರಿಗೆ ತೊಂದರೆ ಆಗೋ ಥರ, ಇನ್ನೊಬ್ಬರಿಗೆ ಇದರಿಂದ ಹಿಂಸೆ ಆಗೋ ಥರ, ಇನ್ನೊಬ್ಬರ ಮೇಲೆ ಮಾಡುವಂಥ ಕೆಟ್ಟ ದುಷ್ಟ ಪ್ರಯೋಗಗಳು ಅಥವಾ ತಂತ್ರಸಾರ ಅಂದರೆ ಅದು ನಾನು ಹೇಳೋದು ಇಲ್ಲ, ಅದು ನನ್ನ ಕ್ರಮದಲ್ಲಿ ಅದು ಬರೋದೂ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇವತ್ತು ಪುತ್ತಳಿಕೆಯನ್ನು ತಯಾರು ಮಾಡೋಣ. ಇದರ ವಿಸರ್ಜನೆ ಮಾತ್ರ ಪಕ್ಕದಲ್ಲಿ ಒಂದು ಬಕೆಟ್ ಇಟ್ಕೊಳ್ಳಿ, ನೀರಿನ ಬಕೆಟು. ಆ ನೀರಿನ ಬಕೆಟ್ ಇಟ್ಕೊಂಡು ಬಕೆಟಲ್ಲಿ ಅದರೆಲ್ಲವನ್ನು ಸಹಿತ ಹಾಕಿಬಿಡಿ. ಬಕೆಟಲ್ಲೇ ಹಾಕಿ ನೆಲವನ್ನು ಶುದ್ಧಿ ಮಾಡಿಬಿಡಿ. ಆ ಬಕೆಟಲ್ಲಿ ಹಾಕಿದಾಗ ಅದು ಕರಗಿ ಹೋಗುತ್ತೆ. ನೀರಲ್ಲಿ ಕರಗದ ಮೇಲೆ ತೊಗೊಂಡೋಗಿ ಎಲ್ಲನ ಗಿಡದ ಮೇಲೆ ಚೆಲ್ಬಿಡ್ರಿ. ಅದು ಈಸಿ ಕೆಲಸ, ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ನಿಮಗೆ ಯಶಸ್ಸಾಗುತ್ತೆ. ನಿಮ್ಮ ಕೆಲಸ ಏನು ಕಾರ್ಯಸಿದ್ಧಿ ಆಗಬೇಕು ಅದು ಆಗೋಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಬಕೆಟಲ್ಲಿ ನೀರು ಕಲಿಸ್ದಿರ ಈ ಬೊಂಬೆನ ನಾನು ಹೇಳೋ ಪ್ರಕಾರ ಈ ಥರ ಬೊಂಬೆ ಮಾಡಿ ತೊಗೊಂಡು ಚೆಲ್ಲಿದ್ರೆ ಖಂಡಿತ ಗೊತ್ತಿಲ್ಲ. ಅದೇ ಒರಿಜಿನಲ್ ಆಗಿ ನಿಮ್ಮ ಒಂದು ಪ್ರತಿಯಾದಂತಹ ಒಂದು ಬೊಂಬೆಯನ್ನು ತಯಾರು, ಅದರಲ್ಲೂ ಕೆಲವು ಕಲೆಗಾರಿದ್ದೀರಿ ನೀವೆಲ್ಲ. ನಿಮ್ಮ ಕಲೆ ಹೇಗಿದೆ ಅಂದರೆ ನಿಜಕ್ಕೂ ನಾನು ಹೀಗೆ ಕೂತಿದ್ರೆ ನನ್ನನ್ನೇ ಒಂದು ಚಿತ್ರ ಬಿಡಿಸುವಂಥವ್ರು ನೀವು. ಹಾಗೆ ಒಂದು ಸುಂದರವಾದ ವಿಗ್ರಹಗಳನ್ನು ಮಾಡುವಂಥವ್ರು. ಈ ಒಂದು ಬೊಂಬೆಯನ್ನು ಮಾಡುವಾಗ ಇದು ಹೀಗೆ ಮಾಡೋಣ ಗುರುಗಳು ಹೇಳಿದಾರಲ್ವ ಅಂದ್ಬಿಟ್ಟು ಕಣ್ಣು, ಮೂಗು, ಕೈ, ಕಾಲು ಎಲ್ಲವೂ ಸಹ ತೀಡಿ ಅದರಲ್ಲೂ ಆ ಇಜ್ಜಲು ಪುಡಿ ಇದ್ದಾಗ ಸುತ್ತ ಹಾಕಿ ಅದನ್ನು ತೊಗೊಂಡೋಗಿ ಬಾಳೆಯಲ್ಲಿ ಹಾಗೆ ತೊಗೊಂಡೋಗಿ ಅದರ ಗಿಡ ಮರಗಳ ಹತ್ರ ಇಟ್ಟರೆ ಅದರ ಹತ್ತಿರಕ್ಕೆ ಹೋಗ್ಬೇಕಾದ್ರೆ 7 ಬಂಡಿ ಭಯ ಆಗುತ್ತೆ. ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ಭಯ ಇಡಿಸೋದು ಬೇಡ. ಎಚ್ಚರಿಕೆಯಿಂದ ಮಾಡೋಣ, ಯಶಸ್ಸಿನ ಹಾದಿಯಲ್ಲಿ ನಡೆಯೋಣ.
ನಾವು ಈ ತಂತ್ರಸಾರವನ್ನು ಮಾಡಿ ನಮ್ಮ ಯಶಸ್ಸಿಗೆ ನಾವು ದಾರಿ ನೋಡ್ಕೊಳ್ಳೋಣ. ಒಳ್ಳೆಯದಾಗಲಿ. ಇನ್ನು ಮುಖ್ಯ ಘಟ್ಟಕ್ಕೆ ಬಂದ್ಬಿಡೋಣ. ಸಮಯ ಹೋಗ್ತಾ ಇರುತ್ತೆ. ಸಮಯ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಅಕ್ಕಿ ಹಿಟ್ಟನ್ನು ಮೇಲಿಂದ ತಳಭಾಗಕ್ಕೆ ಸ್ವಲ್ಪ ಪುಡಿಯಾಗಿ ಹಾಕೋಣ. ನಾವು ಸಹಿತ ಇಲ್ಲಿ ಬೊಂಬೆ ಮಾಡ್ತಾ ಇಲ್ಲ. ಬೊಂಬೆಯನ್ನು ಮಾಡೋ ಕ್ರಮ ಇನ್ನೊಂದಿದೆ. ಅದನ್ನು ಯಾವುದಾದ್ರು ಗ್ರಹಣ ಕಾಲದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಈ ಕ್ರಮ ಚಿಕ್ಕದಾಗಿ ಚುಟುಕಾಗಿ ಯಾವುದೇ ಸಮಸ್ಯೆ ಇಲ್ದಿರ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವ ಕ್ರಮ ಇದಾಗಿದೆ. ಹಾಗಾಗಿ ನೋಡಿ, ಅಕ್ಕಿ ಹಿಟ್ಟನ್ನ ಈಗ ಹಾಕ್ಕೊಳ್ಳಿ. ಮೇಲಿಂದ ತಳಭಾಗದಲ್ಲಿ ಹಾಕಿ. ತಂತ್ರಸಾರಗಳಲ್ಲಿ ಯಾವತ್ತೂ ನಾವು ಕೆಲವು ವಿಚಾರಗಳಿದೆ. ಈ ದೇಹದ ಮೇಲೆ ಎಣ್ಣೆಯನ್ನು ಹಚ್ಚಿ ಮೈಕೈ ನೋವು ಎಣ್ಣೆ ಹಚ್ಚಬೇಕಾದ್ರೆ ಮೇಲಿಂದ ತಳಗೆ ಉಜ್ಜಬೇಕು ಅಂತ ಹೇಳ್ತಾರೆ. ತಳಗಿಂದ ಮೇಲೆ ರಿವರ್ಸ್ ಹೋಗಬಾರ್ದು. ಯಾಕೆಂದರೆ ನರನಾಡಿಗಳಲ್ಲಿ ರಕ್ತ ಚಲನೆ ಆಗುವಾಗ ಅದರ ಕ್ರಮ ಇದೆ. ಆ ಕ್ರಮ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಹಾಗೆ ಇದು ಸಹಿತ ಮೇಲಿಂದ ತಳಭಾಗಕ್ಕೆ ಹಿಂಗೆ ಬರೋಣ. ಹೀಗೆ ಮಾಡುವಂಥದ್ದು ಬಹಳ ಉತ್ತಮ. ಇದಕ್ಕೆ ಒಂದು ಮಂತ್ರ ಇದೆ. ಬಟ್ ಮಂತ್ರವನ್ನು ನಾನು ಹೇಳ್ತಾ ಹೊರಟ್ರೆ ನಿಮಗೆ ಈ ತಂತ್ರಸಾರದ ಪೂರ್ಣವಾಗಿ ಹೇಳಲಿಕ್ಕೆ ಕಷ್ಟವಾಗುತ್ತೆ. ಅದರಿಂದ ಇದನ್ನು ಮಾಡಿದ ಮೇಲೆ ಇದರ ಮಂತ್ರ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಅಕ್ಕಿ ಹಿಟ್ಟನ್ನು ಈ ಪ್ರಕಾರ ಹಾಕ್ಕೊಳ್ಳಿ. ಇದಾದ ನಂತರ ಇನ್ನು ಜೇನುತುಪ್ಪ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಜೇನುತುಪ್ಪದಲ್ಲಿ ಅದರ ವಿಶೇಷತೆ, ಅದರ ಪವಾಡ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ಜೇನು ಸಾವಿರಾರು ಹೂಗಳ ಮಕರಂದವನ್ನು ಅದನ್ನು ಹೀರಿಕೊಂಡು ಒಂದು ಕಡೆ ಬಂದು ಶೇಖರಣೆ ಮಾಡುತ್ತೆ. ಅದನ್ನು ನಾವು ಸಂಗ್ರಹಣೆ ಮಾಡಿರ್ತೀವಿ. ಆದರೆ ಜೇನುತುಪ್ಪ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ, ತಂತ್ರಸಾರಗಳಲ್ಲಿ ತಂತ್ರಸಾರದಲ್ಲಿ ಅದು ಬಹಳ ದೊಡ್ಡ ಪ್ರಧಾನವಾದಂಥ ಪಾತ್ರವನ್ನು ತಗೊಳ್ಳುತ್ತೆ. ಹೃದಯದಲ್ಲಿ ಜೀವವನ್ನು ತುಂಬುವಂಥದ್ದು, ನರನಾಡಿಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ತಂತ್ರಸಾರದಲ್ಲಿ ಯಾವ ತಂತ್ರವನ್ನು ಮಾಡಿದ್ರೂ ಆ ತಂತ್ರಕ್ಕೆ ತನ್ನದೇ ಆದಂಥ ಅರ್ಧ ಭಾಗದಷ್ಟು ಜೀವ ತುಂಬುವ ಕೆಲಸ ಒಂದು ಜೇನುತುಪ್ಪದಲ್ಲಿದೆ. ಇದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ. ಯಾವುದೇ ಬೊಂಬೆಗಳಿಗೆ ಆಗಲಿ, ಯಾವುದೇ ತಂತ್ರ ಆಗಲಿ, ಅಥರ್ವಣ ಪ್ರಯೋಗದಲ್ಲೂ ಸಹಿತ ಜೇನುತುಪ್ಪದ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಜೇನು ದೇವರ ಅಭಿಷೇಕದಿಂದ ಹಿಡಿದು ಪೂರ್ವ ಅಪರ ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಸಹಿತ ಜೇನುತುಪ್ಪದ ಪಾತ್ರ ಅಷ್ಟು ಅದ್ಭುತವಾಗಿದೆ. ಈ ಜೇನಿನ ಮಕರಂದ ಅಂದರೆ ಹೂಗಳ ಮಕರಂದ ಜೇನು ಸ್ವೀಕಾರ ಮಾಡಿ ಆ ಜೇನಿನ ಹುಳ ಅದಕ್ಕೆ ಅಂತ ಒಂದು ಗರ್ಭದಲ್ಲಿ ಇಟ್ಕೊಂಡಾಗ ಅದರಿಂದ ಬರುವಂತಹ ಹನಿ ಇದು. ಹಾಗಾಗಿ ಇದಕ್ಕೆ ಅಂತಹ ಒಂದು ಪವಾಡ ಇದೆ. ಇದನ್ನು ಏನು ಮಾಡಬೇಕು, ಹೇಗೆ ಕ್ರಮ ಉಪಯೋಗಿಸಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಜೇನುತುಪ್ಪದ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸ್ತಾ ಇದ್ರು. ಯಾಕೆ ಅಂತಂದರೆ ಜೇನುತುಪ್ಪ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅದರ ಉಪಯೋಗ ಆಗ್ತಕ್ಕಂಥದ್ದೇ. ಸಾಕಷ್ಟು ಹೂವುಗಳ ಒಂದು ಮಕರಂದವನ್ನು ಅದು ಹೀರಿ ಅದರ ಜೊತೆ ಶೇಖರಿಸ್ಕೊಂಡು ಅದರ ಜೊತೆ ಇಟ್ಕೊಂಡು ಅದನ್ನು ಮತ್ತೆ ಬಳಸ್ತಕ್ಕಂಥದ್ದು, ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಜೇನುತುಪ್ಪದಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ಯಾಕೆ ಅಂತಂದರೆ ಆ ಜೇನಿಗೆ ಅಷ್ಟು ಒಂದು ಮಹತ್ವ ಇರತಕ್ಕಂಥದ್ದಿದೆ. ಆ ಒಂದು ಜೇನುತುಪ್ಪವನ್ನು ಕೂಡ ಇವತ್ತಿನ ದಿವಸ ನಾವು ಒಂದು ಪುತ್ತಳಿಕೆ ಅನುಷ್ಠಾನದಲ್ಲಿ ಬಳಸ್ತಾ ಇರತಕ್ಕಂಥದ್ದಿದೆ. ಆ ಒಂದು ವಿಚಾರವಾಗಿ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಬನ್ನಿ ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಅದೇ ಜೇನುತುಪ್ಪದ ಬಗ್ಗೆ ತಾವು ತಿಳಿಸ್ತಾ ಇದ್ರಿ ಗುರುಗಳೇ. ಜೇನುತುಪ್ಪ ಜೊತೆಗೆ ತಂತ್ರಸಾರ. ಹೌದು. ಜೇನುತುಪ್ಪದ ಬಗ್ಗೆ ಇನ್ನೂ ಸಮಯ ಮೀರ್ತಾ ಇದೆ ಇನ್ನು. ಹಾಗಾಗಿ ಇರ್ತಕ್ಕಂಥದ್ದು ಇನ್ನು ನಮಗೆ ಆ ಓಡುವ ಮುಳ್ಳನ್ನು ನಿಲ್ಲಿಸೋಕ್ಕಾಗಲ್ಲ. ಅದರ ವಿಚಾರಗಳನ್ನು ಸ್ಪಷ್ಟೀಕರಿಸಬೇಕಾಗಿದೆ. ನೋಡಿ, ಇಲ್ಲಿ ನಾನು ಹೇಳಿದೆ ಇದ್ದಲು ಪುಡಿ ಅಂತ. ಇದ್ದಲನ್ನು ತಾವು ನೋಡ್ತಾ ಇದ್ದೀರಿ. ಇದ್ದಲು ಅಥವಾ ಇಜ್ಜಲು. ಇವತ್ತಿನ ಹೆಣ್ಣುಮಕ್ಕಳು ನೋಡ್ಕೊಳ್ಳಿ ಇದನ್ನು. ಯಾಕೆಂದರೆ ಸೌದೆ ಒಲೆ ಇಲ್ಲ, ಮನೆಗೆ ಇಜ್ಜಲು ಒಲೆ ಇಲ್ಲ. ಸೌದೆ ಇಜ್ಜಲು ಎರಡು ಬಿಟ್ಟಿದ್ದರಿಂದ ನಿಮಗೆ ಇದ್ದಲು ಅಂದರೆ ಏನು ಅಂತ ಅಥವಾ ಇಜ್ಜಲು ಅಂದರೆ ಏನು ಅಂತ ಗೊತ್ತಾಗೋದು ಬಹಳ ಕಷ್ಟ. ಹೆಣ್ಣು ಮಕ್ಕಳನ್ನು ನಾನು ಬೇರೆ ಥರ ಮನಸ್ಸು ನೋವಾಗೋ ಥರ ಮಾತಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ವಿಚಾರ ಮುಟ್ಟಿಸ್ತಾ ಇದ್ದೀನಿ. ನೋಡಿ, ಗುರುಗಳು ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಒಳ್ಳೇದು ಹೇಳ್ತಾರೆ, ನಮ್ಮಗಳ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತಾರೆ ಅಂತ ತಿಳ್ಕೊಳ್ಬೇಡಿ. ಯಾಕೆಂದರೆ ಇವತ್ತು ಗ್ಯಾಸು, ಕರೆಂಟು ಎಲ್ಲವೂ ಹೀಗಾಗೋಗಿದೆ. ಅದರಿಂದ ಸೌದೆ ಒಲೆ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ. ಇನ್ನು ಮುಖ್ಯವಾಗಿ ಈ ತಂತ್ರದಲ್ಲಿ ನೋಡಿ, ಈ ಸ್ಥಳದಲ್ಲಿ ಮೊದಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದಾದ ನಂತರ ಇದಕ್ಕೆ ಬಾರ್ಡರು
ಇದಕ್ಕೆ 4 ಮೂಲೆಯಲ್ಲೂ ಈ ಪ್ರಕಾರವಾಗಿ ಒಂದು ಬಂಧನವನ್ನು ಮಾಡ್ಬೋದು. ಇನ್ನು ಜಾಜಿಕಾಯಿ ಹೇಳಿದ್ದೆ ನಾನು. ಜಾಜಿಕಾಯಿನ ಒಂದು ಸೂಜಿ ಅಥವಾ ಒಂದು ದಬ್ಬಳ ಇದರ ಸಹಾಯದಿಂದ ಇದನ್ನು ಮಾಡ್ಕೊಳ್ಬೇಕು ಅಂತ ಇಲ್ಲಿ ನಾವು ನೋಡಿ ಈ ಪ್ರಕಾರ ಮಾಡಿಟ್ಕೊಳ್ಳುವಂಥದ್ದು. ಸೂಜಿ ಮತ್ತು ದಬ್ಬಳ, ನಾನು ದಬ್ಬಳ ತೆಗೆದುಕೊಂಡಿದ್ದೇನೆ, ಜಾಜಿಕಾಯಿನ ಈ ಪ್ರಕಾರ ಇದಕ್ಕೆ ಕಡ್ಡಿಗೆ ಚುಚ್ಚಿದ್ದೇನೆ. ಇದು ಪಕ್ಕದಲ್ಲಿ ಇಡೋಣ. ಮತ್ತು ದೀಪಗಳಿಗೆ 4 ದೀಪ ಹೇಳಿದ್ದೆ ನಾನು. ದೀಪಕ್ಕೆ ಎಳ್ಳೆಣ್ಣೆನೇ ಹೇಳಿದ್ದೆ, ನಾವು ಇಲ್ಲಿ ಎಳ್ಳೆಣ್ಣೆನೇ ಸಿದ್ಧತೆ ಮಾಡಿಟ್ಟಿದ್ದೀವಿ. ಇನ್ನು ದಾರದ ಉಂಡೆ ನಾನು ಹೇಳಿದ್ದೆ. ಈ ದಾರದ ಉಂಡೆನ ಒಂದು 3 ಮೊಳದಷ್ಟು, ಒಂದು ಮೊಳ ಅಂದರೆ ಎಷ್ಟು, ಒಂದಿಷ್ಟು, ಈ ಪ್ರಕಾರವಾಗಿ 3 ಮೊಳ. ಈ 3 ಮೊಳದಷ್ಟು ಮಾತ್ರ ದಾರ ನಮಗೆ ಬೇಕು. ಇದನ್ನು ಮನೆಯಲ್ಲಿ ಒಬ್ಬರು ಮಾಡಿ ಎಲ್ಲರೂ ನೋಡಿ ಇದಕ್ಕೊಂದು ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು. ಈ 1 ಮೊಳದಲ್ಲಿ ಇದನ್ನು 3 ಭಾಗ ಮಾಡ್ಕೋಬೇಕು. ಈ ಪ್ರಕಾರವಾಗಿ ಇದನ್ನು ಸಿದ್ಧತೆ ಮಾಡಿಟ್ಟಿದ್ದೀವಿ. ಜಾಜಿಕಾಯಿ ಆಯಿತು. ಇನ್ನು ಗುಲಗಂಜಿ, ಅಕಸ್ಮಾತ್ ಗುಲಗಂಜಿ ನಿಮಗೆ ಸಿಗದಿದ್ದರೆ ಮತ್ತೆ ಪರ್ಯಾಯವಾಗಿ ಏನು ಬೇಕಾಗತ್ತೆ, ಗುಲಗಂಜಿಗೆ ಅಕಸ್ಮಾತ್ ಗುಲಗಂಜಿ ಸಿಗಲಿಲ್ಲ ಅಂದರೆ ಗುಲಗಂಜಿಯಷ್ಟೇ ಪ್ರಮಾಣ ಕೆಲಸ ಮಾಡುವಂಥದ್ದು ಯಾವುದು, ಆ ಕೆಲಸ ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರ ತಂತ್ರಸಾರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಾಯಿತು. ಅದರಲ್ಲಿ ಮತ್ತೆ ಮುಂದುವರಿಸೋಣ. ಬನ್ನಿ ಗುರುಗಳೇ, ತಂತ್ರಸಾರವನ್ನು ಮುಂದುವರಿಸೋಣ. ಖಂಡಿತ. ಎಲ್ಲ ವಿಚಾರಗಳು ಈಗಲೇ ಅಡಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಇಜ್ಜಲು ಹಾಕಿದ್ದೀವಿ, 4 ದೀಪಗಳನ್ನು ಇಟ್ಟಿದ್ದೀವಿ, ದೀಪದಲ್ಲಿ ಎಳ್ಳೆಣ್ಣೆ ಹಾಕಿದ್ದೀವಿ. ಮತ್ತು ಅಕಸ್ಮಾತ್ ಈ ಗುಲಗಂಜಿ ಸಿಗದಿರದ್ರೆ ಅರಿಶಿಣ ಕೊಂಬನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅರಿಶಿಣ ಕೊಂಬು ಎಲ್ಲ ಕಡೆ ಸಿಗುತ್ತೆ, ಅರಿಶಿಣ ಕೊಂಬನ್ನು ತೆಗೆದಿಟ್ಕೊಳ್ಳಿ. ಗುಲಗಂಜಿ ಸಿಗದಿರ ಇದ್ದರೆ ಅರಿಶಿಣ ಕೊಂಬು ಪರ್ಯಾಯ. ಅಕಸ್ಮಾತ್ ಅರಿಶಿಣ ಕೊಂಬು ಸಿಗದಿದ್ದರೆ ನಿಮ್ಮ ಮನೆ ಹತ್ರ ಮುಟ್ಟಿದ್ರೆ ಮನಿ, ಟಚ್ ಮಿ ನಾಟು ಮುಟ್ಟಿದ್ರೆ ಮನಿ ಎಂಬತಕ್ಕಂತಹ ಗಿಡ ಸಿಕ್ಕಿದ್ರೆ ಅದು ಉಪಯೋಗಿಸ್ಕೋಬೋದು. ಇದಕ್ಕೆ ಪರ್ಯಾಯವಾಗಿ, ಗುಲಗಂಜಿಗೆ ಪರ್ಯಾಯವಾಗಿ ಅರಿಶಿಣ ಕೊಂಬು ಅಥವಾ ಮುಟ್ಟಿದ್ರೆ ಮನಿ. ಇನ್ನು ಬೊಂಬೆಯನ್ನು ರಚನೆ ಮಾಡೋಣ. ಗೊತ್ತಾ ಇದ್ದೀರಾ, ಬಾಹುಬಲಿ ಅನ್ಕೊಂಡ್ರ ಮತ್ತೆ ಅವಾಗೆಲ್ಲ ನಗಬಾರ್ದಪ್ಪ, ಕಲ್ತ್ಕೋಬೇಕು ವಿದ್ಯೆನ. ಅದೇ ಇದು ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಈ ಸುಮಾರು ಜನ ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮೈಕೈ ಚುಚ್ಚುವಂಥದ್ದು, ಉರಿ ಬರ್ತಕ್ಕಂಥದ್ದು, ಮತ್ತು ಅವರ ಮಾನಸಿಕ ಅಸ್ವಸ್ಥರಾಗಿ ಆಡ್ತಕ್ಕಂಥದ್ದು, ಇಲ್ಲ ಅಂತಂದರೆ ಅವರ ಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದು, ಒಂದು ರೀತಿ ಬೇರೊಂದು ಶಕ್ತಿ ಬಂದು ನಮ್ಮನ್ನು ಬೇರೊಂದು ರೀತಿ ಪೀಡಿಸ್ತದೆ ಎಂಬತಕ್ಕಂಥ ಒಂದು ಪರಿಸ್ಥಿತಿಗೆ ಎದುರಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ದೂರ ಆಗುತ್ತೆ. ಖಂಡಿತ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಆಮೇಲೆ ಇನ್ನೊಂದು ವಿಚಾರ, ಇದು ನಾಳೆಗೆ ಮಾತ್ರ ಸೀಮಿತನ ಅಲ್ಲ. ಇದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಯಾವ ಬೇಕಾದರೂ ಮಾಡ್ಕೊಳ್ಬಹುದು. ಅಂದರೆ ಮನುಷ್ಯನಿಗೆ ಒಂದು ದೃಷ್ಟಿಯಾಗಿದೆ, ಒಂದು ಸಮಸ್ಯೆ ಆಗ್ತಾಯಿದೆ ಅಂದಾಗ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಗುಲಗಂಜಿ ಇಟ್ಟಿದ್ದೇನೆ, ಕಣ್ಣುಗಳ ಹತ್ರ 2 ಗುಲಗಂಜಿ ಇಟ್ಟಿದ್ದೇನೆ. ಇದು ಕಣ್ಣುಗಳು, 2 ಗುಲಗಂಜಿ. ಮತ್ತು ಮುಖ್ಯವಾಗಿ ಕಣ್ಣು ಎಷ್ಟು ಮುಖ್ಯನೋ ಮನುಷ್ಯನ ಈ ಸಂಪೂರ್ಣವಾದಂಥ ದೇಹದಲ್ಲಿ ಹೊಕ್ಕಳ ಭಾಗ ಅಷ್ಟೇ ಮುಖ್ಯ. ಈ ಹೊಕ್ಕಳು ಇರ್ತಕ್ಕಂಥದ್ದು
ಯಾಕೆಂದರೆ ಹೊಕ್ಕಳಿರ್ತಕ್ಕಂಥದ್ದು ಹೊಕ್ಕಳಿದ್ರೇ ಹೊಕ್ಕಳಲ್ಲಿ ಮೊದಲು ತಾಯಿ ಗರ್ಭದಿಂದ ಬರಬೇಕಾದ್ರೆ ಹೊಕ್ಕಳನ್ನು ಬೇರೆ ಮಾಡ್ತಾರೆ, ಹೊಕ್ಕಳು ಕಟ್ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ ಅಲ್ಲಿವರೆಗೂ ಸಂರಕ್ಷಣೆ ಆಗಿ ಒಂದು ಮಗುವಾಗಿ, ಒಂದು ಪಿಂಡದಿಂದ ಮಗುವಾಗಿ, ಒಂದು ಗರ್ಭದಲ್ಲಿ ಅಷ್ಟು ದೊಡ್ಡದಾದಂಥ ಒಂದು ರಚನೆ ಆದಮೇಲೆ ತಾಯಿ ಗರ್ಭದಿಂದ ಬೇರೆ ಮಾಡುವಂಥದ್ದು. ಆದರೆ ಈ ತಂತ್ರಸಾರಗಳಿಗೆ ಪ್ರಧಾನವಾಗಿ ಎಲ್ಲರೂ ಸಹಿತ, ಯಾಕೆಂದರೆ ತುಂಬ ಜನ ತಪ್ಪು ಮಾಡೋದೇನೆಂದರೆ ಎಲ್ಲರೂ ಎಲ್ಲ ಕಡೆ ಗಮನಿಸ್ತೀರಿ, ಅದರ ಹೊಕ್ಕಳ ಭಾಗವನ್ನು ಬಿಟ್ಟಿರ್ತೀರಿ. ಅದು ಬಿಟ್ಟರೆ ಕೆಲಸ ಆಗೋಲ್ಲ. ಹೊಕ್ಕಳ ಹತ್ತಿರ ಸಹಿತ ಒಂದು ಗುರುಗಲ್ಜಿ ಆಗಲಿ ಅಥವಾ ಅರಿಶಿಣ ಕೊಂಬಾಗಲಿ ಅಥವಾ ಬಿಳಿ ಇದು ಟಚ್ ಮಿನಾಟ್ ಕಡ್ಡಿ ಆಗಲಿ ಇಟ್ಟಿರಬೇಕು. ಹೀಗಿಡಿ. ಇದೆಲ್ಲ ಆದ ನಂತರ ಒಂದು ಪ್ರತ್ಯೇಕವಾಗಿ ಇಟ್ಕೊಂಡಿರಿ. ಅದು ನೀವು ದೃಷ್ಟಿ ತೆಗೆದು ಇದರ ಮೇಲೆ ಹಾಕಲಿಕ್ಕೆ ಒಂದು ಗುರುಗಂಜಿ 4ಕ್ಕೆ ಹೇಳಿದ್ದೆ ನಾನು, 4ಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಇನ್ನು ದಾರದೊಂದು, ಈ ದಾರನ್ನು 3 ಹೇಳಿದ್ನಲ್ಲ, 3 ಮೊಳದಷ್ಟು ದಾರ ಇಷ್ಟಿಷ್ಟೇ ಪೀಸ್ ಕಟ್ ಮಾಡಬೇಕು ಅಂತ. ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನೂ ಸಹಿತ ಒಂದೊಂದು ದಾರವನ್ನು ಈ ಪ್ರಕಾರವಾಗಿ 3 ಬಾರಿ ದೃಷ್ಟಿ ತೆಗೆದು ಈ ಬೊಂಬೆಯ ಮಧ್ಯದಲ್ಲಿ ಹಾಕಲಿ. ಅಂದರೆ ಎಷ್ಟು ಜನ ನೀವು ಮನೇಲಿದ್ದರೆ ಅಷ್ಟು ಜನಕ್ಕೂ ಅನುಕೂಲವಾಗುವ ತರಹ ಈ ವ್ಯವಸ್ಥೆ ಹೇಳಿದ್ದೀನಿ. ಎಲ್ಲರೂ ಸಹಿತ ದೃಷ್ಟಿ ತೆಗೆದುಕೋಬೇಕು. ದೃಷ್ಟಿ ತೆಗೆದಾದ ನಂತರ ಒಂದು ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬಂದು ಈ ಮಧ್ಯದಲ್ಲಿ ಇಟ್ಬಿಡ್ಬೇಕು. ಇನ್ನು ದೀಪವನ್ನು ಹಚ್ಕೊಳ್ಬೇಕು. ನಾಳೆ ಎಷ್ಟೇ ಅಲ್ದಿರ ಮುಂಬರ್ತಕ್ಕಂಥ ಅಮಾವಾಸ್ಯೆ ಪೌರ್ಣಮಿಗಳಲ್ಲೂ ಸಹಿತ ಈ ತಂತ್ರವನ್ನು ಮಾಡಬಹುದು. ಇನ್ನು ಮುಖ್ಯವಾಗಿ ಬೀಜಾಕ್ಷರಿ ಮಂತ್ರ ಓಂ ರಂ ಗಂ ಸಂ. ಓಂ ರಂ ಗಂ ಸಂ ಈ ಅಕ್ಷರಗಳು ಮಾತ್ರ. ಇದರ ಮೇಲೆ ಇರ್ತಕ್ಕಂಥ ದೃಷ್ಟಿದೋಷ ಬೇಗ ದೂರ ಆಗಲಿ, ತಂತ್ರಸಾರ ಬೇಗ ದೂರ ಆಗಲಿ, ವಾಸ್ತುವಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿ ನಮಃ, 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 ಓಂ ಗಂ ಗಣಪತಿ ನಮಃ. ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಅದಾದ ನಂತರ ಜಾಜಿಕಾಯಿನ ಈ ಪ್ರಕಾರ ಸುಟ್ಕೊಳ್ಳಿ. ಇದು ಸುಡುವಾಗ ಇದರೊಳಗಿರ್ತಕ್ಕಂತಹ ಎಣ್ಣೆಯ ಅಂಶ, ಜಿಡ್ಡಿನ ಅಂಶದಿಂದ ಇದು ಜ್ವಾಲೆ ಚೆನ್ನಾಗಿ ಬರುತ್ತೆ. ಈ ಜ್ವಾಲೆ ಬಂದಾದ ನಂತರ ಈ ಜ್ವಾಲೆಯಿಂದಲೇ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ದೃಷ್ಟಿಯನ್ನು ತೆಗೆದುಕೋಬೇಕು. ದೃಷ್ಟಿ ತೆಗೆದ ನಂತರ ಇದು ಕಪ್ಪಾಗುತ್ತೆ. ಈ ಕಪ್ಪಿಗೆ ಒಂಚೂರು ಎಳ್ಳೆಣ್ಣೆನ ಟಚ್ ಮಾಡಿ ಈ ಕಪ್ಪನ್ನು ತಯಾರು ಮಾಡಿಟ್ಕೊಳ್ಳಿ. ಪ್ರತಿ ದಿವಸ ಆಚೆಗೆ ಹೋಗಬೇಕಾದ್ರೆ ಇದೇ ಕಪ್ಪನ್ನು ನೀವು ಒಂಚೂರು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಮೇಲೆ ಯಾವುದೇ ಒಂದು ಕೆಟ್ಟ ಕಣ್ಣುಗಳು ಬೀಳೋದಿಲ್ಲ, ಯಾವ ಕೆಟ್ಟ ಗ್ರಹಗಳ ದೋಷ ನಿಮಗೆ ಬರೋದಿಲ್ಲ. ಅಪ್ಪಿತಪ್ಪಿ ಯಾರಾದರೂ ಮಾಡಿ ಹಾಕಿರ್ತಕ್ಕಂಥ ದಾಟಿರ್ತಕ್ಕಂಥ ದೋಷಗಳಿದ್ದರೂ ಸಹಿತ ಅದು ಬಹಳ ಬೇಗ ದೂರ ಆಗುತ್ತೆ. ಇದು ಅದರ ತಂತ್ರಸಾರಕ್ಕೆ ಭಾಳಷ್ಟು ಹೆಚ್ಚಿನ ಕೆಲಸವನ್ನು ಮಾಡುತ್ತೆ. ನೋಡಿ, ಈ ಪ್ರಕಾರ ಇರ್ತಕ್ಕಂಥದ್ದು ಜ್ವಾಲೆ ಇದೆ. ಇದರಲ್ಲಿ ಈ ಜ್ವಾಲೆ ಇರ್ತಕ್ಕಂಥದ್ದನ್ನು ನಾವು 3 ಬಾರಿ ದೃಷ್ಟಿ ತೆಗೆದುಕೋಬೇಕು. ನಾವು ಫಸ್ಟ್ ದೃಷ್ಟಿ ತೆಗೆದುಕೋಬೇಕು ಮಾಡುವಾಗ. ಅದಾದ ನಂತರ ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟು ಜನರೂ ಸಹಿತ ದೃಷ್ಟಿ ತೆಗೆದಾದ್ಮೇಲೆ ಸಂಪೂರ್ಣವಾಗಿ ಇನ್ನೊಂದು ಸತಿ ಇದರ ಜ್ವಾಲೆಯನ್ನು ಬರೋ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಜ್ವಾಲೆ ಬರಬೇಕಾದ್ರೆ ಎಣ್ಣೆಯ ಸಹಾಯದಿಂದ ಜ್ವಾಲೆ ಬರೋ ಥರ ಮಾಡ್ಕೊಳ್ಳಿ. ಇನ್ನು ಈ ಬೊಂಬೆಯಲ್ಲಿ ಜೀವ ಬರಬೇಕಾದ್ರೆ ಮಧು, ಜೇನುತುಪ್ಪ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಹೃದಯ ಭಾಗದಲ್ಲಿ ಮಧು, ಜೇನುತುಪ್ಪವನ್ನು ಹಾಕುವಾಗ ಬೀಜಾಕ್ಷರಿ ಮಂತ್ರವನ್ನು, ಜೇನುತುಪ್ಪ ಮಾತ್ರ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನು ಒಬ್ಬರು ಕೈ ಹಿಡಿದು ಎಲ್ಲರೂ ಸೇರಿ 1-2 ಹನಿ ಜೇನುತುಪ್ಪವನ್ನು ಹೃದಯ ಭಾಗಕ್ಕೆ ಮಾತ್ರ, ಮತ್ತೆಲ್ಲೂ ಹಾಕೋದು ಬೇಡ. ಹೃದಯ ಭಾಗಕ್ಕೆ ದಾರವನ್ನು ಹಾಕಿ, ದಾರ ಹೃದಯದ ಮೇಲೆ ಇರುತ್ತೆ. ಆ ಹೃದಯದ ಮೇಲೆ ಇರ್ತಕ್ಕಂಥ ದಾರದ ಮೇಲೆ ಈ ಜೇನುತುಪ್ಪದ ಹನಿ ಬೀಳಬೇಕು. ಇನ್ನು ಏಲಕ್ಕಿ, 4 ಏಲಕ್ಕಿ ಸಾಕು. 4 ಏಲಕ್ಕಿಯನ್ನು 4 ದಿಕ್ಕುಗಳಲ್ಲಿ ಇಡಿ. ಇದು ಸಾಧ್ಯವಾದರೆ ಒಂದು ತಟ್ಟೆ ಮೇಲೆ, ದೊಡ್ಡದಾದಂಥ ತಟ್ಟೆ ಮೇಲೆ ಮಾಡಿಕೊಂಡ್ರೆ ಕಡೆಯದಾಗಿ ಇದು ವಿಸರ್ಜನೆ ಮಾಡುವ ಕಾಲ ತಟ್ಟೆಯನ್ನು ಒಮ್ಮೆ ಕೈಯಲ್ಲಿ ಎತ್ಕೊಂಡು 3 ಜನ, ಮನೇಲಿ ಎಷ್ಟು ಜನ ಅಷ್ಟು ಜನ ದೃಷ್ಟಿ ತೆಗೆದುಕೊಂಡು ತೆಗೆದಾದ ನಂತರ ಅದನ್ನು ಹಾಗೇ ನೀವು ಬಕೆಟಿಗೆ ಹಾಕ್ಬಿಡಿ. ಒಂದು ಸತಿ ಭೂಮಿಯಿಂದ ಇದನ್ನು ಮೇಲೆತ್ತಿದ ನಂತರ ಪುನಃ ಅದನ್ನು ನೀವು ನೆಲದ ಮೇಲೆ ಇಡಬಾರ್ದು, ಅದನ್ನು ಹಾಗೆ ನೀರಲ್ಲಿ ಹಾಕ್ಬಿಡ್ಬೇಕು. ಅದಕ್ಕಾಗಿ ಪಕ್ಕದಲ್ಲಿ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿರಿ. ಪಕ್ಕದಲ್ಲಿ ಒಂದು ಬಕೆಟ್ ನೀರು ಇಟ್ಕೊಳ್ಳುವಂತಹದ್ದು ಬಹಳ ಉತ್ತಮ. ನೋಡಿ, ಜ್ವಾಲೆ ಬರ್ತಾ ಇದೆ ಈಗ ಸಂಪೂರ್ಣವಾಗಿ ಸುಟ್ಟು ಇದು ಜ್ವಾಲೆ ಇರತಕ್ಕಂಥದ್ದು. ಈ ಜ್ವಾಲೆ ಇದ್ದಾಗ ದೃಷ್ಟಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಮನೆಯಲ್ಲಿ ಹಿರಿಯರಿದ್ದರೆ ಈ ಪ್ರಕಾರ ದೃಷ್ಟಿ ತೆಗಿತಾರೆ. ಅದೇ ಥರ ನಿಮಗೆ ನೀವೇ, ಅಂದರೆ ಈ ತಂತ್ರಸಾರವನ್ನು ಯಾರು ಮಾಡ್ತಿದ್ದೀರೋ ಮಾಡುವಂಥವ್ರು ನೀವು ದೃಷ್ಟಿ ತೆಗೆದುಕೊಂಡು ಬೇರೊಬ್ಬರಿಗೂ ದೃಷ್ಟಿ ತೆಗೆದಾದ ನಂತರ ಈ ತಂತ್ರಸಾರಕ್ಕೆ ಮತ್ತಷ್ಟು ದೃಷ್ಟಿ ತೆಗೆಯುವಂಥದ್ದು ಇರುತ್ತೆ. ಹಾಗೆ ಈ ಪುತ್ತಳಿಕಾಗೂ ಸಹಿತ ಮೇಲಿಂದ ತಳಭಾಗಕ್ಕೆ, ತಲೆಯಿಂದ ಪಾದದವರೆಗೂ 3 ಬಾರಿ, ಅಂದರೆ ನಾನು ಹೇಳುವ ಮಾತು ಹೇಳ್ತಿದ್ದೀರಿ, ಅದರ ಬದಲು ನೀವು ಬೀಜಾಕ್ಷರಿ ಮಂತ್ರವನ್ನೇ ಹೇಳ್ಕೋಬೇಕು.
ಮಂತ್ರವನ್ನೇ ಹೇಳ್ಕೊಳ್ಳಿ. ನಾಳೆ ತಪ್ಪದಿರ ಬೆಳಗಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ, ಅಂದರೆ ನಾಳೆ ಬೆಳಿಗ್ಗೆ ಸೌದತ್ತಿ ಯಲ್ಲಮ್ಮನ ದರ್ಶನ ಆದ ನಂತರ, ತಾಯಿಯ ದರ್ಶನ ಆದ ಮೇಲೆ ಈ ತಂತ್ರಸಾರವನ್ನು ಮಾಡ್ಕೊಳ್ಳಿ. ಈ ಕಪ್ಪನ್ನು ಮಾಡ್ಕೊಳ್ಳೋಕ್ಕೂ ಮುನ್ನ ಇದರಲ್ಲಿ ಸ್ವಲ್ಪ ಕಪ್ಪನ್ನು, ಅಂದರೆ ಸ್ವಲ್ಪ ಮಟ್ಟದ ಕಪ್ಪನ್ನು ಈ ಬೊಂಬೆಯ ಹಣೆಗೂ ಇಡಬೇಕು. ಇದು ಕಪ್ಪನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ಇದು ಸುಟ್ಟು ಕರಕಾಗತ್ತಲ್ಲ, ಕರಕಾದ ನಂತರ ಈ ಕಪ್ಪನ್ನು ಸ್ವಲ್ಪ ಬೊಂಬೆಯ ಹಣೆ ಭಾಗಕ್ಕೆ ಸ್ವಲ್ಪ ಟಚ್ ಮಾಡಬೇಕು. ಈ ಪ್ರಕಾರ ಆ ಹಣೆ ಭಾಗಕ್ಕೆ ಇಟ್ಟಾದ ನಂತರ ಇದು ಪೂರ್ಣಕವಾಗಿ, ಅಂದರೆ ಇದು ಸಂಪೂರ್ಣವಾಗಿ ಇದಕ್ಕೊಂದು ಶಕ್ತಿ ಬರುತ್ತೆ. ಇದು ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕಾಲಗಳಲ್ಲಿ, ಪರ್ವಕಾಲಗಳಲ್ಲಿ ಅಥವಾ ಸಮಸ್ಯೆ ಅಂತಿದ್ದಾಗ ಸಮಸ್ಯೆಯ ಪರಿಹಾರಕ್ಕಾಗಿ ಮಾಡುವಂತಹ ಅದ್ಭುತವಾದಂತಹ ಪುತ್ತಲಿಕಾ ತಂತ್ರಸಾರ. ಒಳ್ಳೆಯದಾಗಲಿ, ಶುಭವಾಗಲಿ.